ಸ್ಪೆಷಲಿ ಈವನ್ ಯಂಗರ್ ಪಾಪ್ಯುಲೇಷನಲ್ಲಿ ಕೂಡ ಕೊಲಾನ್ ಕ್ಯಾನ್ಸರ್ದು ಕೇಸಸ್ ಜಾಸ್ತಿ ಆಗ್ತಿದ್ದಾವೆ. ಸ್ಮೋಕಿಂಗು, ಆಲ್ಕೋಹಾಲು, ರೆಡ್ ಮೀಟು ಇದೆಲ್ಲ ಕನ್ಸಂಪ್ಷನ್ ಜಾಸ್ತಿ ಆಗ್ತಿರೋದ್ರಿಂದ ಅಪರೂಪಕ್ಕೆ ಈ ಥರ ಜಂಕ್ ಫುಡ್ ತಿಂದರೆ ಏನು ಪ್ರಾಬ್ಲಮ್ ಇಲ್ವಾ ಹಾಗಾದರೆ? ಕೊಲಾನ್ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಬೇರೆ, ರೆಕ್ಟಲ್ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಬೇರೆ. ಇಂಡಿಯಾದಲ್ಲಿ ಪ್ರಾಬಬ್ಲಿ ಇವಾಗ 40 ವರ್ಷ ಮೇಲ್ಪಟ್ಟು ಇದ್ದವ್ರಿಗೂ ಸ್ಕ್ರೀನಿಂಗ್ ಮಾಡಬೇಕಾಗುವಂಥ ಸಿಚುವೇಶನ್ ಬರ್ತಿದೆ. ರೆಡ್ ಮೀಟ್ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಲಾಂಗ್ ಟರ್ಮಿಂದ ಅವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಅವ್ರ ಅಪ್ಪ ಅಮ್ಮಂಗಿತ್ತು ಅಥವಾ ಸಿಬ್ಲಿಂಗ್ಸಿಗಿತ್ತು ಅಂತ ಹೇಳಿದ್ರೆ ಅಂಥವರಲ್ಲಿ ಸ್ವಲ್ಪ ಬೇಗ ಬರೋವಂಥ ಚಾನ್ಸ್ ಇರುತ್ತೆ. ಇದು ಒಂದೇ ಕ್ಯಾನ್ಸರ್ ಹೊಟ್ಟೆಯಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿ ಬೇಗ ಪಿಕ್ ಮಾಡ್ಬೋದು. ಕೋಲಾನ್ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಬೇರೆ, ರೆಕ್ಟಲ್ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಬೇರೆ. ಕ್ಯಾನ್ಸರ್ ಕೇಸಸ್ಸು 40 to 50 ಇಯರ್ಸ್ ಏಜ್ ಗ್ರೂಪಲ್ಲೂ ಬರೋಕ್ಕೆ ಶುರುವಾಗಿದೆ. ಕೋಲಾನ್ ಟ್ಯೂಮರಿಂದ ಅಥವಾ ರೆಕ್ಟಮಿಂದ ಈ ಥರ ಗಂಟಿಂದ ಬರೋ ಬ್ಲೀಡಿಂಗು ಮೋಷನ್ ಜೊತೆ ಮಿಕ್ಸ್ ಆಗಿರುತ್ತೆ ಮತ್ತು ಸ್ವಲ್ಪ ಮರೂನ್ ಕಲರ್ ಇರುತ್ತೆ ಮತ್ತು ಪೇಯ್ನ್ ಇರಲ್ಲ ಅದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದಲ್ಲಿರುವಂಥ ಕಶ್ಮಲವನ್ನು ಮಲದ ರೂಪದಲ್ಲಿ ಹೊರಹಾಕೋದಕ್ಕೆ ಸಹಾಯವನ್ನು ಮಾಡೋದು ದೊಡ್ಡ ಕರಳು. ಒಂದು ವೇಳೆ ಈ ಭಾಗದಲ್ಲಿ ಕ್ಯಾನ್ಸರ್ ಉಂಟಾಯಿತು ಅಂತ ಹೇಳಿದಾಗ ಇದನ್ನು ನಾವು ಕೊಲೋನ್ ಕ್ಯಾನ್ಸರ್ ಅಂತ ಕರಿತೀವಿ. ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ಒಂದು ಕೊಲೋನ್ ಕ್ಯಾನ್ಸರ್ ರೇಟ್ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾಕೆ ಕರುಳಿನ ಕ್ಯಾನ್ಸರ್ ಉಂಟಾಗುತ್ತೆ? ಒಂದು ವೇಳೆ ಕರುಳಿನ ಕ್ಯಾನ್ಸರ್ ಉಂಟಾಯಿತು ಅಂತ ಹೇಳಿದಾಗ ಯಾವೆಲ್ಲ ಲಕ್ಷಣಗಳು ಇರುತ್ತೆ, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲೋಹಿತ್ ಪಿ, ಕನ್ಸಲ್ಟೆಂಟ್ ರೋಬೋಟಿಕ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಆ್ಯಂಡ್ HPB ಆನ್ಕೋ ಸರ್ಜನ್, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗಲೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಡಾಕ್ಟರ್, ಈಗ ಕೊಲೋನ್ ಕ್ಯಾನ್ಸರ್ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಒಂದು ಕೊಲೋನ್ ಕ್ಯಾನ್ಸರ್ನ ಬಗ್ಗೆ ಕೇಳಿರ್ತಾರೆ. ಆದರೆ ನಾವು ಫಾರಿನ್ ಕಂಟ್ರೀಸ್ಗಳಿಗೆ ಹೋಲಿಸಿದಾಗ ನಾವು ಕಾಮನ್ ಆಗಿ ಅನ್ಕೋತೀವಿ, ಇಂಡಿಯಾಗೆ ಕಂಪೇರ್ ಮಾಡಿದಾಗ ಬೇರೆ ದೇಶಗಳಲ್ಲಿ ಈ ಕೊಲೋನ್ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಆದರೆ ಈಗ ಇಂಡಿಯಾದಲ್ಲೂ ಕೂಡ, ಅಂದರೆ ಭಾರತದಲ್ಲೂ ಕೂಡ ಈ ಒಂದು ಕ್ಯಾನ್ಸರ್ ರೇಟ್ ಹೆಚ್ಚಾಗ್ತಾ ಇದೆ. ಸೊ ಯಾಕೆ ಈಗ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗ್ತಾ ಇದ್ದರೆ ಇದರ ಹಿಂದೆ ಇರುವಂಥ ಕಾರಣಗಳೇನು ಅಂತ? ಇದು ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಯಾಕೆ ಕೊಲಾನ್ ಕ್ಯಾನ್ಸರ್ ರೇಟ್ ಜಾಸ್ತಿ ಆಗ್ತಿದೆ ಅಂದರೆ ಈ ಯಂಗ್ ಪಾಪ್ಯುಲೇಷನ್ನು, ಸ್ಪೆಷಲಿ ಸಿಟಿ ಮತ್ತು ಅರ್ಬನ್ ಪಾಪ್ಯುಲೇಷನ್ ಏನಿದ್ದಾರೆ ಅವರೆಲ್ಲ ಪ್ರೋಸೆಸ್ಡ್ ಫುಡ್ಸು, ಪ್ಯಾಕೇಜ್ ಫುಡ್ಸು ಮತ್ತು ಸ್ಮೋಕಿಂಗು, ಆಲ್ಕೋಹಾಲು, ರೆಡ್ ಮೀಟು ಇದೆಲ್ಲ ಕನ್ಸಂಪ್ಷನ್ ಜಾಸ್ತಿ ಆಗ್ತಿರೋದ್ರಿಂದ, ಆಮೇಲೆ ಒಬೆಸಿಟಿನೂ ಜಾಸ್ತಿ ಆಗ್ತಿರೋದ್ರಿಂದ ಸಿಟಿಯಲ್ಲಿ ಸ್ಪೆಷಲಿ ಈವನ್ ಯಂಗರ್ ಪಾಪ್ಯುಲೇಷನಲ್ಲಿ ಕೂಡ ಕೊಲಾನ್ ಕ್ಯಾನ್ಸರ್ದು ಕೇಸಸ್ ಜಾಸ್ತಿ ಆಗ್ತಿದ್ದಾವೆ. ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ 50 ವರ್ಷದ ಮೇಲ್ಪಟ್ಟು ಈ ಕ್ಯಾನ್ಸರ್ಗೆ ಹುಡ್ಕೋವಂಥ ಸ್ಕ್ರೀನಿಂಗು ಇದೆಲ್ಲ ಮಾಡೋದು ಫಾರಿನ್ ಕಂಟ್ರೀಸಲ್ಲಿ. ಬಟ್ ಇಂಡಿಯಾದಲ್ಲಿ ಇವಾಗ ಕ್ಯಾನ್ಸರ್ ಕೇಸಸ್ಸು 40 to 50 ಇಯರ್ಸ್ ಏಜ್ ಗ್ರೂಪಲ್ಲೂ ಬರೋಕ್ಕೆ ಶುರುವಾಗಿದೆ. ಸೊ ಯಾವುದೇ ಒಂದು ಮೇನ್ ಕಾರಣ ಇಲ್ಲ, ಬಟ್ ಲಾಂಗ್ ಟರ್ಮಿಂದ ಇದೆಲ್ಲ ಕಾರಣಗಳು ಸೇರಿಕೊಂಡು ಬರ್ತಿದೆ ಅಂತ ಇವಾಗ ಲಕ್ಷಣಗಳು ಕಾಣ್ತಿದ್ದಾವೆ. ಓಕೆ ಅಂದರೆ ನಮ್ಮ ಆಹಾರ ಪದ್ಧತಿನ ಇದಕ್ಕೆ ಮುಖ್ಯ ಕಾರಣ ಆಗಿದೆ ಅಂತನಾ? ಯಾಕಂದರೆ ಹಿಂದಿನ ಕಾಲದಲ್ಲಿ ಕಂಪೇರ್ ಮಾಡಿದಾಗ ಹಿಂದೆ ಇರ್ತಾ ಇರಲಿಲ್ಲ. ಈಗ ನಮ್ಮ ಅಜ್ಜಿನ ಕೇಳಿದಾಗ ಅವರಿಗೆ ಕೊಲೋನ್ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಅಂತ ಕನ್ನಡದಲ್ಲಿ ಹೇಳಿದ್ರು ಕೂಡ ಗೊತ್ತಾಗ್ಲಿಕ್ಕಿಲ್ಲ, ಯಾಕಂದರೆ ಅದು ಅಷ್ಟೊಂದು ಕಾಮನ್ ಅಂತ ಅನ್ನಿಸ್ತಿರ್ಲಿಲ್ಲ. ಆದರೆ ಈಗಿನ ಪಾಪ್ಯುಲೇಷನ್ ಕೇಳಿದಾಗ ಓಕೆ ಕೊಲೋನ್ ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಈ ಹೆಚ್ಚಾಗ್ತಾ ಇದೆ ಜನರಲ್ಲೂ ಕೂಡ, ಓಕೆ ಕರುಳಲ್ಲೂ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋದನ್ನು ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ಕೇಸ್ಗಳು ಜಾಸ್ತಿ ಆಗಬೇಕು, ಅವಾಗಷ್ಟೇ. ಹೇಗೆ ಈಗ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗ್ತಾ ಇದೆ, ಇನ್ ದ ಸೇಮ್ ವೇ ಇದನ್ನು ಕೂಡ ನಾವು ಮಾತಾಡಬಹುದು. ಸೊ ಈಗ ಜಾಸ್ತಿ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿದಾಗ ನಮ್ಮ ಆಹಾರ ಪದ್ಧತಿನ ಅದಕ್ಕೆ ಮೂಲ ಕಾರಣ ಅಂತ ಹೇಳ್ತೀರಾ? ಹಾಗಿದ್ರೆ ನಮ್ಮ ಆಹಾರ ಪದ್ಧತಿ ಅಲ್ಲ, ಫಾರಿನ್ ಲೈಕ್ ವೆಸ್ಟರ್ನ್ ಆಹಾರ ಪದ್ಧತಿನ ನಾವು ಅಳವಡಿಸ್ಕೊಳ್ತಾ ಇರೋದ್ರಿಂದ ಆ ಥರ ಜಾಸ್ತಿ ಆಗ್ತದೆ. ಓಕೆ ಸೊ ಇಂಡಿಯನ್ ಫುಡ್ಡಿಂದ ಬರೋದಿಲ್ಲ, ಇಂಡಿಯನ್ಸ್ ನಾವು ಬೇರೆಯವರ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಿರೋದ್ರಿಂದಾಗಿ ಬರ್ತಾ ಇದೆ ಅಂತ. ಓಕೆ ಸೊ ಫುಡ್ಡನ್ನು ಬಿಟ್ಟು ಬೇರೆ ಯಾವೆಲ್ಲ ಮಿಸ್ಟೇಕ್ಸ್ ಇಂದ ಬರಬಹುದು ಹಾಗಿದ್ರೆ? ಪ್ರೋಸೆಸ್ಡ್ ಪ್ಯಾಕೇಜ್ಡ್ ಫುಡ್ಸು ಲೈಕ್ ಜಂಕ್ ಫುಡ್ಸು ಇದೆಲ್ಲ ಯಾವುದೋ 1 ಸಲ 2 ಸಲ ತಿಂದರೆ ಏನು ತೊಂದರೆ ಆಗಲ್ಲ. ಬಟ್ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ಆಗಿ ಇದನ್ನು ತಿನ್ಕೊಂಡಿದ್ರೆ ಮತ್ತು ರೆಡ್ ಮೀಟ್ ಕನ್ಸಂಪ್ಷನಿಂದ ಲೈಕ್ ಮಟನ್, ಆಮೇಲೆ ಸ್ಮೋಕಿಂಗ್, ಆಲ್ಕೋಹಾಲ್ ಹ್ಯಾಬಿಟ್ಸು ಲಾಂಗ್ ಟರ್ಮಲ್ಲಿದ್ದರೆ, ಮತ್ತು ಒಬೆಸಿಟಿ ಇವಾಗ ತುಂಬ ಲೈಕ್ ಯಂಗ್ ಪಾಪ್ಯುಲೇಷನಲ್ಲಿ ಜಾಸ್ತಿ ಆಗ್ತಿದೆ. ಸೊ ಇದೆಲ್ಲದರಿಂದ ಸೇರಿಕೊಂಡು ಲಾಂಗ್ ಟರ್ಮಲ್ಲಿ ಅದು ಕ್ಯಾನ್ಸರ್ಗೆ ರಿಸ್ಕ್ ಇನ್ಕ್ರೀಸ್ ಮಾಡುತ್ತೆ, ಕೋಲೋನ್ ರೆಕ್ಟಲ್ ಕ್ಯಾನ್ಸರ್ಗೆ. ಓಕೆ, ಕೊಲೋನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ವಯಸ್ಸಾದವರ ಕಾಯಿಲೆನ ಹೇಗೆ ಅಂತ?
ಸೊ ಮುಂಚೆ ಹಂಗಿತ್ತು, ವಯಸ್ಸಾದವರು ಯೂಶಲಿ 50 ವರ್ಷದ ಮೇಲೇ ಅದಕ್ಕೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೋದಾಗ್ಲಿ ಅಥವಾ ಏನಾದರೂ ಲಕ್ಷಣಗಳು ಬಂದಾಗ ಟೆಸ್ಟ್ ಮಾಡೋದಾಗ್ಲಿ. ಬಟ್ ಇವಾಗ ಈ ಥರ ಎಲ್ಲ ಡಯಟ್ ಮತ್ತು ಲೈಫ್ ಸ್ಟೈಲ್ ಚೇಂಜ್ ಆಗಿ ಕ್ಯಾನ್ಸರ್ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಸೊ ಇಂಡಿಯಾದಲ್ಲಿ ಪ್ರಾಬಬ್ಲಿ ಇವಾಗ 40 ವರ್ಷದ ಮೇಲ್ಪಟ್ಟು ಇದ್ದವ್ರಿಗೂ ಸ್ಕ್ರೀನಿಂಗ್ ಮಾಡಬೇಕಾಗುವಂಥ ಸಿಚುವೇಶನ್ ಬರ್ತಿದೆ. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಡಾಕ್ಟರ್, ನೀವು ಯಂಗ್ ಏಜ್ ಅಂತ ಹೇಳಿದ್ರೆ ಒಂದು ಎಷ್ಟು ವಯಸ್ಸವ್ರನ್ನ ಡಿಟೆಕ್ಟ್ ಮಾಡಿದ್ರೆ ಅಥವಾ ಸ್ಕ್ರೀನಿಂಗ್ ಎಲ್ಲ ಮಾಡಿದ್ದೀರಾ? ಡಿಟೆಕ್ಟ್ ಆಗಿದೆಯಾ ಕೊಲೋನ್ ಕ್ಯಾನ್ಸರ್ ಅಂತ? ತುಂಬ ಸಲ ಆಗಿದೆ. ಲೈಕ್ ಕೆಲವ್ರಿಗೆ ಫ್ಯಾಮಿಲಿಯಲ್ಲೂ ಕ್ಯಾನ್ಸರ್ ರಿಸ್ಕ್ ಇರುತ್ತೆ, ಅವ್ರ ಅಪ್ಪ ಅಮ್ಮಂಗಿತ್ತು ಅಥವಾ ಸಿಬ್ಲಿಂಗ್ಸಿಗಿತ್ತು ಅಂತ ಹೇಳಿದ್ರೆ ಅಂಥವ್ರಲ್ಲಿ ಸ್ವಲ್ಪ ಬೇಗ ಬರೋವಂಥ ಚಾನ್ಸ್ ಇರುತ್ತೆ. ಬಟ್ ಅದನ್ನ ಬಿಟ್ಟು ಯಾವುದು ಫ್ಯಾಮಿಲಿಯಲ್ಲಿ ರಿಸ್ಕ್ ಇಲ್ದಲೆ ಕ್ಯಾನ್ಸರ್ ಯಾವಾಗ ಏನು ಬರ್ತಿದೆ ಅದು ಇವಾಗ ಕಡಿಮೆ ಏಜಲ್ಲೇ ಬರೋಕ್ಕೆ ಶುರು ಆಗಿದೆ. ಲೈಕ್ ಇವಾಗ ಇಂಡಿಯಾದಲ್ಲಿ ಸ್ಪೆಷಲಿ 40 to 50 ಇಯರ್ಸಲ್ಲೂ ನಾವು ಎಷ್ಟೊಂದು ಕೇಸಸ್ ನೋಡ್ತಾ ಇದ್ವಿ. ಅಂದರೆ ವಂಶ ಪಾರಂಪರಿಕವಾಗಿ ಕೂಡ ಬರುತ್ತೆ ಇದು? ಒಂದು 5% ಕೇಸಸ್ಸಲ್ಲಿ ಬರುತ್ತೆ. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಅವರ ಫಾದರ್ ಮದರ್ಗೆ ಯಾರಿಗಾದ್ರೂ ಕ್ಯಾನ್ಸರ್ ಡಿಟೆಕ್ಟ್ ಆಗಿದ್ರೆ ಅದ್ರದ್ದು ಜೆನೆಟಿಕ್ ಅನಾಲಿಸಿಸ್ ಅಂತ ಮಾಡಿ ಅದು ಪಾಸಿಟಿವ್ ಇದ್ದರೆ ಅವ್ರ ಮಕ್ಕಳಿಗೆ ಅವ್ರಿಗೆ ಯಾವ ಏಜಲ್ಲಿ ಕ್ಯಾನ್ಸರ್ ಬಂದಿತ್ತು ಅದಕ್ಕಿಂತ 10 ವರ್ಷ ಮುಂಚೆಯಿಂದ ಅದಕ್ಕೆ ಸ್ಕ್ರೀನಿಂಗ್ ಶುರು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು 40 ಏಜಲ್ಲಿ ಬಂದಿದೆ ಪೇರೆಂಟ್ಸಿಗೆ ಅಂತ ಹೇಳಿದ್ರೆ ಅವ್ರ ಮಕ್ಕಳಿಗೆ 30 ವರ್ಷದಲ್ಲಿ ಸ್ಕ್ರೀನಿಂಗ್ ಮಾಡಬೇಕು ಅಂತನಾ? ಹೌದು. ಓಕೆ, ಅಂದ್ರೆ ಆ ಜೆನೆಟಿಕ್ ಟೆಸ್ಟಿಂಗ್ ಪಾಸಿಟಿವ್ ಇದ್ರೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ ಓಕೆ ಡಾಕ್ಟರ್, ಈಗ ಕೊಲೋನ್ ಕ್ಯಾನ್ಸರ್ ಹಾಗೇನೆ ರೆಕ್ಟಲ್ ಕ್ಯಾನ್ಸರ್, ಈಗ ಕಾಮನ್ ಆಗಿ ಹೇಳ್ಬೇಕಾದ್ರೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಆದ್ರೆ ಇದರ ಎರಡರ ನಡುವೆ ಕೂಡ ವ್ಯತ್ಯಾಸ ಇರುತ್ತೆ. ಸೊ ಕೋಲೋನ್ ಕ್ಯಾನ್ಸರ್ ಅಂತ ಹೇಳಿದಾಗ ನೀವು ಹೇಳಿದ್ರಿ ಕರುಳಿನಲ್ಲಿ ಬರುವಂತಹ ಒಂದು ಕ್ಯಾನ್ಸರ್, ಅದರಲ್ಲೂ ಸ್ಪೆಷಲಿ ದೊಡ್ಡ ಕರುಳಿನಲ್ಲಿ. ಸೊ ಹಾಗಿದ್ರೆ ರೆಕ್ಟಲ್ ಕ್ಯಾನ್ಸರ್ ಅಥವಾ ರೆಕ್ಟಮ್ ಅಲ್ಲಿ ಬರುವಂತಹ ಕ್ಯಾನ್ಸರ್, ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಡಿ. ಸೊ ಕೋಲಾನ್ ಅಂದರೆ ದೊಡ್ಡ ಕರಳು, ರೆಕ್ಟಮ್ ಅಂದರೆ ದೊಡ್ಡ ಕರಳಿಂದು ಲಾಸ್ಟ್ ಪಾರ್ಟ್. ಸೊ ಎರಡರದ್ದು ಏನು ಡಿಫ್ರೆನ್ಸು ಅಂತ ಹೇಳಿದ್ರೆ, ಕೋಲಾನ್ ಕ್ಯಾನ್ಸರು ಮತ್ತು ರೆಕ್ಟಲ್ ಕ್ಯಾನ್ಸರು ಎರಡರದ್ದು ಟ್ರೀಟ್ಮೆಂಟು ಚೇಂಜ್ ಆಗುತ್ತೆ. ಲೈಕ್ ಕೋಲಾನ್ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಬೇರೆ, ರೆಕ್ಟಲ್ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಬೇರೆ, ಮತ್ತು ಸರ್ಜರಿ ವೈಸೂ ಅದು ಬೇರೆ ಆಗುತ್ತೆ. ಮತ್ತು ರೆಕ್ಟಲ್ ಕ್ಯಾನ್ಸರು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ, ಲೈಕ್ ಬೇಗ ಸ್ಪ್ರೆಡ್ ಆಗೋದು, ಬೇಗ ಹರಡೋದು ಆ ಥರ. ಸೊ ಅದಕ್ಕೆ ಅದು ಎರಡು ಬೇರೆ ಥರ ಟ್ರೀಟ್ ಮಾಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ಅವ್ರು ಯಾವ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದ್ದೀವಿ ಆ ಅಕಾರ್ಡಿಂಗ್ಲಿ ಅದನ್ನು ಟ್ರೀಟ್ ಮಾಡ್ತೀವಿ. ಈಗ ಒಂದೇ ವ್ಯಕ್ತಿಗೆ ಎರಡು ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ, ಎರಡು ಭಾಗದಲ್ಲೂ ಕ್ಯಾನ್ಸರ್ ಗೆಡ್ಡೆಗಳು ಬೆಳಿಬಹುದಾ ಹೇಗೆ ಅಂತ? ಇರುತ್ತೆ, ಚಾನ್ಸ್ ಇರುತ್ತೆ. ಅದು ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ ಹಿಸ್ಟ್ರಿ ಇದ್ದವರಿಗೆ ಆ ಥರ ಬರೋವಂಥ ಚಾನ್ಸಸ್ ಇರುತ್ತೆ. ಓಕೆ, ಕಂಪೇರ್ ಮಾಡಿದಾಗ ಈಗ ಕೊಲೋನ್ ಕ್ಯಾನ್ಸರ್ ಹೆಚ್ಚು ಇದೆಯಾ ಅಥವಾ ಈ ರೆಕ್ಟಮಲ್ ಬರುವಂಥ ಕ್ಯಾನ್ಸರ್ ಜಾಸ್ತಿ ಇರುತ್ತಾ ಅಂತ? ರೆಕ್ಟಮಲ್ ಬರುವಂಥ ಕ್ಯಾನ್ಸರ್ ಜಾಸ್ತಿ ಇಂಡಿಯಾದಲ್ಲಿ ಜನರಲಿ. ಕೋಲಾನ್ ಕ್ಯಾನ್ಸರ್ ಸ್ವಲ್ಪ ಕಡಿಮೆ. ಅಂದ್ರೆ ಡ್ಯೂ ಟು ಲೈಫ್ ಸ್ಟೈಲ್ ಹೇಳ್ತೀರಾ ಅಥವಾ ಹೇಗೆ? ಅದು ಕೂಡ ಇಲ್ಲ, ಅದಕ್ಕೇನು ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ. ಯಾಕೆ ಬೇಗ ಗೊತ್ತಾಗುತ್ತೆ ಮತ್ತೆ ಬೇಗ ರೆಕಗ್ನೈಸ್ ಆಗುತ್ತೆ ರೆಕ್ಟಮ್ದು ಅಂದರೆ, ನಾವು ಬ್ಲೀಡಿಂಗ್ ಸಮಸ್ಯೆಯಿಂದಾಗಲಿ, ಮೋಷನ್ಸಲ್ಲಿ ಬ್ಲೀಡಿಂಗ್ ಆಗೋದು ಅದರಿಂದ ಆಗಲಿ ಸೊ ಸ್ವಲ್ಪ ಬೇಗ ಗೊತ್ತಾಗುತ್ತೆ. ಸೊ ಬಟ್ ಕೋಲಾನ್ ಕ್ಯಾನ್ಸರ್ಗೆ ರೈಟ್ ಸೈಡ್ ಕೋಲಾನ್ದು ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅದು ರೆಕಗ್ನೈಸ್ ಆಗೋಕ್ಕೆ ತುಂಬ ಟೈಮ್ ಆಗುತ್ತೆ. ತುಂಬ ದೊಡ್ಡ ಗೆಡ್ಡೆ ಆಗಬೇಕು ಅಥವಾ ಹಿಮೋಗ್ಲೋಬಿನ್ ಡ್ರಾಪ್ ಅಂತ ಏನು ಹೇಳ್ತೀವಿ, ಕಣ್ಣಿಗೆ ಕಾಣದೇ ಇರೋ ಥರ ಬ್ಲೀಡಿಂಗ್ ಆಗಿ ಹಿಮೋಗ್ಲೋಬಿನ್ ಡ್ರಾಪ್ ಆಗಿ ಅದಕ್ಕೇನಾದರೂ ಟೆಸ್ಟ್ ಮಾಡಿಸ್ಕೊಂಡು ಗೊತ್ತಾಗುತ್ತೆ. ಸೊ ಆ ಥರ ಇಂಡೈರೆಕ್ಟಾಗಿ ಗೊತ್ತಾಗುತ್ತೆ ರೈಟ್ ಸೈಡ್ ಕೋಲಾನ್ದು ಕ್ಯಾನ್ಸರು. ಸೊ ಲೆಫ್ಟ್ ಸೈಡ್ ಕೋಲಾನು ಮತ್ತು ರೆಕ್ಟಲ್ ಕ್ಯಾನ್ಸರು ಬೇಗ ಸ್ವಲ್ಪ ಕಂಡು ಬರುತ್ತೆ. ಸೊ ಅದೇ ಡಿಫ್ರೆನ್ಸ್. ಓಕೆ ಓಕೆ ಹಾಗಿದ್ರೆ ಇಲ್ಲಿ ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತಂತೆ. ಈಗ ಕೊಲೋನ್ ಅಂತ ಬಂದಾಗ ನಾವು ನೋಡಿದಾಗ ಈಗ ಇಮೇಜಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳಿದಾಗ ಒಂದೊಂದು ಈ ಥರ ಒಂದು ಲೈನ್ ಇರುತ್ತೆ. ಸೊ ಆ ಪ್ರತಿಯೊಂದು ಭಾಗದಲ್ಲೂ ಕೂಡ ಗೆಡ್ಡೆ ಉಂಟಾಗುತ್ತೆ ಅಥವಾ ಅಲ್ಲಿ ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ? ಅದ್ರ ರಿಲೇಟೆಡ್ ಸರ್ಜರಿ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಬಟ್ ಯಾವ ಪಾರ್ಟ್ ಆಫ್ ಕೋಲಾನ್ ಅನ್ನೋದು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ, ಅದೆಲ್ಲ ಒಂದೇ ಅಂಗ ಇದ್ದಂಗೆ. ಓಕೆ, ಅಂದ್ರೆ ಯಾವ ಭಾಗದಲ್ಲಿ ಗೆಡ್ಡೆ ಬೆಳೆದ್ರೂ ಕೂಡ ಟ್ರೀಟ್ಮೆಂಟ್ ಒಂದೇ ರೀತಿ ಇರುತ್ತಾ ಹೇಗೆ ಅಂತ? ಕೋಲಾನ್ದು ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಬಂದ್ರೂ ಟ್ರೀಟ್ಮೆಂಟ್ ಒಂದೇ ರೀತಿ ಇರುತ್ತೆ. ಬಟ್ ರೆಕ್ಟಮ್ ಅಲ್ಲಿ ಬಂದ್ರೆ ಡಿಫ್ರೆಂಟ್ ಇರುತ್ತೆ. ಡಾಕ್ಟರ್, ಈಗ ಕೊಲೋನ್ ಕ್ಯಾನ್ಸರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ರೆ ತಿಳಿಸ್ಕೊಡ್ಬೋದು? ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋವಂಥದ್ದು ಅಥವಾ ಅವೇರ್ನೆಸ್ ಇಲ್ಲದೆ ಇರೋದು ಏನಂದರೆ, ಇದು ನಾರ್ಮಲಿ ಸ್ಟೇಜ್ ವೈಸ್ ಫಾರ್ಮ್ ಆಗುತ್ತೆ. ಲೈಕ್ ಕರುಳಲ್ಲಿ ಒಂದು ಗುಳ್ಳೆ ಥರ ಆಗಿ ಅದು ನಿಧಾನಕ್ಕೆ ದೊಡ್ಡದಾಗಿ ಟ್ಯೂಮರ್ ಗಂಟು ಥರ ಕನ್ವರ್ಟ್ ಆಗೋಕ್ಕೆ
ಅದು ಪ್ರೋಗ್ರೆಷನ್ ಇರುತ್ತೆ, ಒಂದು 7ರಿಂದ 10 ವರ್ಷದವರೆಗೂ ಟೈಮ್ ಇರುತ್ತೆ. ಸೊ ಈ ಥರ ಇರೋದ್ರಿಂದ ಇದು ಒಂದೇ ಕ್ಯಾನ್ಸರ್ ಹೊಟ್ಟೆಯಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿ ಬೇಗ ಪಿಕ್ ಮಾಡ್ಬೋದು. ಸ್ಕ್ರೀನಿಂಗ್ ಅಂದರೆ ಈಗ ಕೊಲೊನೋಸ್ಕೋಪಿ ಮಾಡಿ ಬೇಗ ಪಿಕ್ ಮಾಡ್ಬೋದು. ಸೊ ನಾರ್ಮಲಿ ಇದಕ್ಕೆ ಗೈಡ್ಲೈನ್ಸ್ ಇರೋದು 50 ವರ್ಷದ ಮೇಲ್ಗಡೆ ಎಲ್ಲರೂ ಒಂದ್ಸಲಿ ಕೊಲೊನೋಸ್ಕೋಪಿ ಮಾಡಿಸ್ಕೊಬೇಕು ಅಂತ. ಬಿಕಾಸ್ ಯಾಕೆಂದ್ರೆ 50 ವರ್ಷದ ಮೇಲ್ಗಡೆ ಕಂಡು ಬರುತ್ತೆ ಆ್ಯಂಡ್ ಸೊ ಬೇಗ ಪಿಕ್ ಆದರೆ ಕರೆಕ್ಟಾಗಿ ಟ್ರೀಟ್ ಮಾಡ್ಬೋದು ಅಂತ. ಹಾಗಾಗಿ 50 ವರ್ಷದ ಮೇಲ್ಪಟ್ಟವರು ಪ್ರತಿ ವರ್ಷನೂ ಕೂಡ ಟೆಸ್ಟ್ ಮಾಡಿಸ್ಬೇಕಾ ಅಥವಾ ಸ್ಕ್ರೀನಿಂಗ್ ಮಾಡಿಸ್ಬೇಕಾ ಅಂತ? ಸೊ ಪ್ರತಿ ವರ್ಷ ಅಂದ್ರೆ ಈಗ ಒಂದ್ಸಲಿ ಟೆಸ್ಟ್ ಮಾಡಿದಾಗ ಏನಾದರೂ ಸಣ್ಣ ಗಂಟಿತ್ತು ಮತ್ತೆ ಅದ್ರದ್ದು ಬಯೋಪ್ಸಿ ಆಗಿ ಅದೇ ಕನ್ಸರ್ನಿಂಗ್ ಇದೆ, ಅದರಿಂದ ಲಕ್ಷಣಗಳು ಕಾಣಿಸ್ತಿದೆ ಅಂದ್ರೆ ಆವಾಗ ಪ್ರತಿ 6 ಮಂತ್ಸು ಅಥವಾ 1 ವರ್ಷ ಡಿಪೆಂಡಿಂಗ್ ಆನ್ ಆ ಬಯೋಪ್ಸಿಲಿ ಏನು ಬಂದಿದೆ ಅಂತ ನಾವು ಹೇಳ್ತೀವಿ. ಅಥವಾ ಅದು ಕ್ಯಾನ್ಸರೇ ಇತ್ತು ಅಂದ್ರೆ ಡಿಪೆಂಡಿಂಗ್ ಆನ್ ದಟ್ ಟ್ರೀಟ್ ಮಾಡ್ತೀವಿ. ಏನೂ ಇಲ್ಲ ಅಂದ್ರೆ ಒಂದ್ಸಲಿ ಮಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಮತ್ತೆ 5 ಇಯರ್ಸ್ ಆದ್ಮೇಲೆ ರಿಪೀಟ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಈ ಕ್ಯಾನ್ಸರ್ ಇತ್ತು ಅಂತ ಹೇಳಿದಾಗ ಲಕ್ಷಣಗಳು ಹೇಗಿರುತ್ತೆ? ಯಾವುದನ್ನ ಮೋಸ್ಟ್ ಕಾಮನ್ ಆಗಿ ಜನ ನಿರ್ಲಕ್ಷ್ಯ ಮಾಡ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಸರ್? ಸೊ ಈಗ ಮೋಸ್ಟ್ ಕಾಮನ್ ಆಗಿ ಏನಂದ್ರೆ ಮೋಷನ್ಸ್ ಅಲ್ಲಿ ಬ್ಲಡ್ ಹೋಗೋದು. ಹೌದು. ಸೊ ಈಗ ಅದನ್ನ ಎಲ್ಲರೂ ಪೈಲ್ಸಿಂದನೇ ಹೋಗ್ತಿರುತ್ತೆ ಅಂತ ಈಕ್ವೇಟ್ ಮಾಡ್ಕೊತಾರೆ. ಸೊ ಅದು ಒಂದು ಪ್ರಾಬ್ಲಮ್ಮು. ಇನ್ನೊಂದು ಅದು ಬಂದಾಗ ಯಾರ್ದು ಲೈಕ್ ಡಾಕ್ಟರ್ ಹತ್ರ ಹೋಗಿ ಅವರು ಕೊಲೊನೋಸ್ಕೋಪಿ ಮಾಡಿಸ್ಕೊಳಕ್ಕೆ ಹೇಳಿದ್ರೆ ತುಂಬ ಜನ ಕೊಲೊನೋಸ್ಕೋಪಿ ಪ್ರೊಸೀಜರಿಗೇನೆ ಹೆದರ್ಕೊಂತಾರೆ, ಅಲ್ಲಿ ನೋಡೋಣ ಆಮೇಲೆ ಅಂತೆಲ್ಲ. ಸೊ ಅದು ಒಂದು ಮೇನ್ ಪ್ರಾಬ್ಲಮ್ಮು. ಸೊ ಇನ್ ಜನರಲ್ ಯಾವಾಗ ಕೊಲೊನೋಸ್ಕೋಪಿ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ 40 ವರ್ಷದ ಮೇಲ್ಪಟ್ಟು ಇದ್ದು ಮೋಷನ್ಸಲ್ಲಿ ಬ್ಲೀಡಿಂಗ್ ಆಗ್ತಿದ್ರೆ ಅಥವಾ ಮಲಬದ್ಧತೆ ಇದ್ರೆ ಅಂದ್ರೆ ಕಾನ್ಸ್ಟಿಪೇಷನ್ ಇದ್ರೆ ಅಥವಾ ಮೋಷನ್ ಪಾಸ್ ಮಾಡಿದ್ಮೇಲೂ ಹೊಟ್ಟೆ ಪೂರ್ತಿ ಕ್ಲಿಯರ್ ಆಗ್ತಿಲ್ಲ ಅಂತಿದ್ರೆ ಇವೆಲ್ಲ ಲಕ್ಷಣಗಳು ಪ್ಲಸ್ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಿದ್ರೆ 40 ವರ್ಷದ ಮೇಲ್ಪಟ್ಟಿದ್ರೆ ಎಲ್ಲರೂ ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ ಮಾಡಿಸ್ಕೊಬೇಕು. ಓಕೆ, ಕಾನ್ಸ್ಟಿಪೇಷನ್ ಬಗ್ಗೆ ಹೇಳಿದ್ರಿ ಸರ್ ನೀವು. ಕಾನ್ಸ್ಟಿಪೇಷನ್ಗೂ ಈ ಕೊಲೊನ್ ಕ್ಯಾನ್ಸರ್ಗೂ ಹೇಗೆ ಕನೆಕ್ಷನ್ಸ್ ಇದೆ ಹಾಗಾದ್ರೆ? ಸೊ ಈಗ ಒಂದು ಪೈಪ್ ಅಂತ ಅನ್ಕೊಂಡ್ರೆ ಕೊಲೊನ್ನ, ಸೊ ಅಲ್ಲಿ ಏನಾದರೂ ಒಂದು ಗಂಟು ಶುರುವಾದರೆ ಅಲ್ಲಿ ಮೋಷನ್ ಹೋಗೋ ಜಾಗಕ್ಕೆ ಕಡಿಮೆ ಆಗುತ್ತೆ, ಜಾಗ ತಡೆಗಟ್ಟುತ್ತೆ. ಸೊ ಆವಾಗ ಕಾನ್ಸ್ಟಿಪೇಷನ್ ದಿನೇ ದಿನೇ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ 40 ವರ್ಷದ ಮೇಲ್ಪಟ್ಟು ಕಾನ್ಸ್ಟಿಪೇಷನ್ ದಿನೇ ದಿನೇ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅವಾಗ ಕೊಲೊನೋಸ್ಕೋಪಿ ಮಾಡಿದ್ರೆ ಬೇಗ ಗೊತ್ತಾಗುತ್ತೆ. ಓಕೆ, ಈಗ ಕೊಲೊನ್ ಕ್ಯಾನ್ಸರಲ್ಲಿ ಮುಖ್ಯವಾದ ಲಕ್ಷಣದಲ್ಲಿ ಮೋಷನಲ್ಲಿ ಬ್ಲಡ್ ಹೋಗುತ್ತೆ ಅಂತ. ಈಗ ಯಾವತ್ತೋ ಒಂದು ದಿನ ಹೋಗಿದೆ, ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಏನೂ ಬ್ಲಡ್ ಹೋಗಿಲ್ಲ ಅಂದಾಗ ಸುಮ್ಮನೆ ಇರಬೇಕಾಗುತ್ತಾ ಹೇಗೆ ಅಂತ? ಒಂದು ಸಲ ಮೋಷನಲ್ಲಿ ಬ್ಲಡ್ ಹೋದ್ರೂ ಕೂಡ ಭಯ ಪಡಬೇಕಾ? ನೀವು ಹೇಳಿದ್ರೆ ಆಗಲೇ ಪೈಲ್ಸ್ ಅಂತ ಕೂಡ ಕೆಲವರು ಸುಮ್ಮನಾಗ್ತಾರೆ ಅಂತ. ಸೊ ಯಾವಾಗ ಎಚ್ಚೆತ್ಕೋಬೇಕು ಹಾಗಿದ್ರೆ? ಸೊ ಪೈಲ್ಸಿಂದ ಆಗೋ ಬ್ಲೀಡಿಂಗ್ ಏನಿದೆ ಅದು ಯೂಶಲಿ ರೆಡ್ ಕಲರ್ ಇರುತ್ತೆ. ಬಟ್ ಕೋಲಾನ್ ಟ್ಯೂಮರಿಂದ ಅಥವಾ ರೆಕ್ಟಮಿಂದ ಈ ಥರ ಗಂಟಿಂದ ಬರೋ ಬ್ಲೀಡಿಂಗು ಮೋಷನ್ ಜೊತೆ ಮಿಕ್ಸ್ ಆಗಿರುತ್ತೆ, ಮತ್ತು ಸ್ವಲ್ಪ ಮರೂನ್ ಕಲರ್ ಇರುತ್ತೆ, ಮತ್ತು ಪೇಯ್ನ್ ಇರಲ್ಲ ಅದರಲ್ಲಿ. ಮೋಸ್ಟ್ ಆಫ್ ದ ಟೈಮ್ ಪೇಯ್ನ್ಲೆಸ್ ಬ್ಲೀಡಿಂಗ್ ಇರುತ್ತೆ. ಸೊ ಈ ಥರ ಮತ್ತೆ 40 ವರ್ಷದ ಮೇಲ್ಪಟ್ಟಿದ್ರೆ ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳೋದು ಬೆಟರ್. ಈಗ ಪೈಲ್ಸಿಂದ ಇನ್ ಕೇಸ್ ಬರ್ತಾ ಇದೆ ಬ್ಲಡ್ ಅಂತ ಹೇಳಿದಾಗ ಫ್ರೆಶ್ ಬ್ಲಡ್ ಬರುತ್ತೆ. ಸೊ ಆ ಡಿಫ್ರೆನ್ಸ್ ಅನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದಾಗ? ಸೊ ಅದೇ ಫ್ರೆಶ್ ರೆಡ್ ಕಲರ್ ಇದೆ ಅಂತ ನಾವು ಯೂಶಲಿ ಹೇಳ್ತೀವಿ. ಈ ಥರ ನಾರ್ಮಲ್ ಕ್ಲಿಯರ್ ರೆಡ್ ಕಲರ್ ಇದ್ರೆ, ಇಲ್ಲ ಅದು ಒಂದು ಸ್ವಲ್ಪ ಬ್ಲ್ಯಾಕು ಅಥವಾ ಮರೂನ್ ಕಲರ್ ಇದ್ರೆ ಸೊ ಅದು ರೆಕ್ಟಮ್ ಅಂದರೆ ಹಿಮೊರಾಯ್ಡ್ಸ್ ಪೈಲ್ಸಿಂದ ಅಲ್ಲ, ಮೇಲೆ ಯಾವುದೋ ಗಂಟಿಂದ ಬರ್ತಿದೆ ಅಂತ. ಓಕೆ. ಈ ಕೊಲೊನ್ ಕ್ಯಾನ್ಸರಲ್ಲಿ ಬ್ಲಡ್ ಬರುತ್ತೆ, ಮೋಷನಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ಸೊ ಬ್ಲಡ್ ಹಾಗಾದರೆ ಎಲ್ಲಿ ಬ್ಲೀಡ್ ಆಗುತ್ತೆ? ಬಾಡಿ ಒಳಗಡೆ ಏನು ಚೇಂಜಸ್ ಆಗಿರುತ್ತೆ? ಹೇಗೆ ಮೋಷನ್ ಜೊತೆ ಬ್ಲಡ್ ಮಿಕ್ಸ್ ಆಗುತ್ತೆ ಅನ್ನೋ ಒಂದು ಡೌಟ್ ಬರುತ್ತೆ ಕಾಮನ್ ಪೀಪಲ್ಗೆ. ಸೊ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಸರ್? ಸೊ ಈಗ ಕೋಲಾನಲ್ಲಿ ಟ್ಯೂಮರ್ ಫಾರ್ಮ್ ಆದಾಗ ಗಂಟು ಏನು ಫಾರ್ಮ್ ಆಗುತ್ತೆ ಅದ್ರದ್ದು ಟಿಪ್ ಪಾರ್ಟಿಗೆ ಬ್ಲಡ್ ಸಪ್ಲೈ ಕಟ್ಟಾದಾಗ ಅದು ಅಲ್ಸರ್ ಥರ ಫಾರ್ಮ್ ಆಗಿ ಅಲ್ಲಿಂದ ಬ್ಲೀಡಿಂಗ್ ಶುರು ಆಗುತ್ತೆ. ಸೊ ಮೋಷನ್ಗೆ ಹೋಗೋ ರಸ್ತೆಯಲ್ಲೇ ಟ್ಯೂಮರ್ ಇರೋದ್ರಿಂದ ಆ ಬ್ಲೀಡಿಂಗ್ ಮಿಕ್ಸ್ ಆಗಿ ಬರುತ್ತೆ. ಕೆಲವರು ಹೇಳ್ತಾರೆ ಬಾಡಿ ಹೀಟ್ ಆದರೂ ಕೂಡ ನಮಗೆ ಮೋಷನಲ್ಲಿ ಬ್ಲಡ್ ಬರುತ್ತೆ ಅಂತ. ಸೊ ಅವಾಗ ಕನ್ಫ್ಯೂಷನ್ ಆಗುತ್ತೆ, ಇದು ಬಾಡಿ ಹೀಟಾಗಿ ಆಗಿರೋದ, ಡಿಹೈಡ್ರೇಷನಿಂದ ಆಗಿರೋದು, ಅಥವಾ ಪೈಲ್ಸಿಂದ ಆಗಿರೋದು, ಅಥವಾ ಕೋಲೋನ್ ಕ್ಯಾನ್ಸರ್ ಅಂತ. ನಿಜವಾಗಿಯೂ ಬಾಡಿ ಹೀಟ್ ಆಯಿತು ಅಂತ ಹೇಳಿದಾಗ ಬ್ಲಡ್ ಬರುತ್ತಾ?
ಹೇಗೆ ಅಂತ? ಸೊ ಈ ಬಾಡಿ ಹೀಟ್ನ ಎಲ್ಲರೂ ಈಕ್ವೇಟ್ ಮಾಡೋದು ಮೀಟ್ ಕನ್ಸಂಪ್ಷನ್ಗೆ ಮತ್ತು ಸ್ಟ್ರೆಸ್ ಲೈಫಲ್ಲಿ ಕಾನ್ಸ್ಟಿಪೇಷನ್ ಇದ್ದರೆ. ಸೊ ಆವಾಗ ಮೋಸ್ಟ್ ಆಫ್ ದ ಟೈಮ್ ಪೈಲ್ಸ್ ರಿಲೇಟೆಡ್ ಇರುತ್ತೆ. ಅಗೈನ್ ನಾವು ಅದೇ ಇದಕ್ಕೆ ಬರಬೇಕು. ಸೊ ಮೋರ್ ದೆನ್ 40 years ಇದ್ದರೆ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಹಾಗಾದ್ರೆ ಈಗ 40 ವರ್ಷ ಕೆಳಪಟ್ಟವರಿಗೆ ಈ ಥರ ಸಿಂಪ್ಟಮ್ಸ್ ಬಂದಾಗ ಅವರು ಸುಮ್ಮನೆ ಇರಬೇಕಾಗುತ್ತಾ? ಅದೇ ಮೋಸ್ಟ್ ಆಫ್ ದ ಟೈಮ್ ಆ ಥರ ಕ್ಯಾನ್ಸರಸ್ ಗಂಟನ್ನು ನಾವು ಸಸ್ಪೆಕ್ಟ್ ಮಾಡಲ್ಲ. ಅದಕ್ಕೆ ಬೇರೆ ಲಕ್ಷಣಗಳು ಇರುತ್ತೆ. ಅದನ್ನೆಲ್ಲ ನೋಡಿ ಈಗ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ, ಬೇರೆ ಲಕ್ಷಣಗಳು ಏನಾದರೂ ಇದೆಯಾ ಅಂತ ನೋಡಿ ಅವಾಗ ಕನ್ಸಿಡರ್ ಮಾಡ್ತೀವಿ. ಇದ್ರ ಜೊತೆಗೆ ಬೇರೆ ಏನಾದರೂ ಸಿಂಪ್ಟಮ್ಸ್ ಅಸೋಸಿಯೇಟ್ ಆಗಿರುತ್ತಾ? ಅಂದ್ರೆ ಮೋಷನ್ ಜೊತೆ ಬ್ಲಡ್ ಬರ್ತಾ ಇದೆ, ಆದ್ರೆ ನೋವಿಲ್ಲ, ಇದು ಒಂದು ಲಕ್ಷಣ ಕರುಳಿನ ಕ್ಯಾನ್ಸರ್ ಇದು. ಅದರ ಜೊತೆಗೆ ಬೇರೆ ಏನಾದರೂ ಇರುತ್ತೆ? ಈಗ ಮೋಸ್ಟ್ ಕಾಮನ್ ಆಗಿ ನಾವು ಕ್ಯಾನ್ಸರ್ ಅಲ್ಲಿ ಹೇಳ್ತೀವಿ ಅಂದ್ರೆ ಅನ್ವಾಂಟೆಡ್ ವೆಯ್ಟ್ ಲಾಸ್ ಆಗುತ್ತೆ, ಅಂದ್ರೆ ಸಡನ್ ಆಗಿ ತೂಕ ಕಡಿಮೆ ಆಗುತ್ತೆ ಅಥವಾ ಸುಸ್ತಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಇದ್ರಲ್ಲಿ ಹೇಗಿರುತ್ತೆ ಸರ್? ಹೌದು, ಇದ್ರ ಜೊತೆಗೆ 40 ವರ್ಷ ಮೇಲ್ಪಟ್ಟಿದ್ರೆ ಮತ್ತೆ ಅವರು ವೆಯ್ಟ್ ಲಾಸ್ಗೆ ಅಂತ ಟ್ರೈ ಮಾಡ್ತಿಲ್ಲ, ಬಟ್ ಆದರೂ ವೆಯ್ಟ್ ಲಾಸ್ ಆಗ್ತಿದೆ, ಹೊಟ್ಟೆ ಹಸಿವು ಕಡಿಮೆ ಆಗ್ತಿದೆ, ಆಮೇಲೆ ಮಲಬದ್ಧತೆ ಇದೆ, ದಿನೇ ದಿನೇ ಜಾಸ್ತಿ ಆಗ್ತಿದೆ, ಮತ್ತು ಮೋಷನ್ ಪಾಸ್ ಮಾಡೋದ್ಮೇಲೂ ಪೂರ್ತಿ ಹೊಟ್ಟೆ ಖಾಲಿ ಆಗಿದೆ ಅಂತ ಅನಿಸ್ತಿಲ್ಲ. ಸೊ ಇವೆಲ್ಲ ಅಸೋಸಿಯೇಟ್ ಆಗಿದ್ರೆ ಅವಾಗ ನಾವು ಕೊಲೊನೋಸ್ಕೋಪಿಗೆ ಅಂತ ಅಡ್ವೈಸ್ ಮಾಡ್ತೀವಿ. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಜನರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅವಾಗ ಮಿಸ್ಗೈಡ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಕೆಲವೊಮ್ಮೆ ನಾವು ಸೋಷಿಯಲ್ ಮೀಡಿಯಾ ನೋಡಿಬಿಟ್ಟು ಈ ಕೊಲೋನ್ ಕ್ಯಾನ್ಸರ್ ಬಗ್ಗೆ ಸ್ಪೆಷಲಿ ಮಾತಾಡಬೇಕು ಅಂದಾಗ, ಈಗ ಸ್ಟೂಲಲ್ಲಿ ಬ್ಲಡ್ ಬರುತ್ತೆ ಅಂದಾಗ ಜನ ಇದಕ್ಕೆ ಭಯ ಜಾಸ್ತಿ ಪಡ್ತಾರೆ. ಓ, ಈ ಸಿಂಪ್ಟಮ್ ನನಗಿಲ್ಲ ಅಂತ ಹೇಳಿ ಕೇರ್ಲೆಸ್ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಹೇಗೆ ಅಂತ ಸರ್? ಎರಡೂ ಥರ ಜನ ಲೈಕ್ ಯೂಶಲಿ ಕನ್ಸಲ್ಟ್ ಮಾಡ್ತಾರೆ. ಕೆಲವರು ತುಂಬ ಯಂಗ್ ಪಾಪ್ಯುಲೇಷನ್ನು ಇದೆಲ್ಲ ನೋಡಿ ತುಂಬ ಎದುರುಕೊಂಡು ಬರ್ತಾರೆ. ಸೊ ಅಂಥವ್ರಿಗೆ ಬೇರೆ ಲಕ್ಷಣ ಎಲ್ಲ ನೋಡಿ ಅದನ್ನ ನಾವೇ ಮತ್ತೆ ರೀಅಶ್ಯೂರ್ ಮಾಡಿ ಕಳಿಸ್ತೀವಿ, ಆ ಥರ ಏನು ಇಲ್ಲ ನಿಮ್ದ್ರಲ್ಲಿ ಅಂತ. ಕೆಲವರು ಲೈಕ್ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಅವ್ರ ಆಫೀಸ್ ವರ್ಕಿಂದ ಆಗಲಿ ಅಥವಾ ಬೇರೆ ಫ್ಯಾಮಿಲಿ ಕಮಿಟ್ಮೆಂಟ್ಸಿಂದ ಆಗಲಿ. ಬಟ್ ನಾನು ಹೇಳ್ದಂಗೆ ಈಗ ಬೇರೆ ಲಕ್ಷಣಗಳೆಲ್ಲ ಇದ್ದರೆ 40 ವರ್ಷ ಮೇಲ್ಪಟ್ಟಿದ್ರೆ ಅದಕ್ಕೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಬೆಟರ್. ಓಕೆ, ಯೂಶಲ್ ಆಗಿ ನಿಮ್ಮ ಹತ್ರ ಬರುವಂಥ ಪೇಷಂಟ್ಗಳು ನಿಮ್ಮ ಹತ್ರ ಕೇಳುವಂಥ ಪ್ರಶ್ನೆ ಏನು, ಅಥವಾ ಈ ಥರ ಡಿಟೆಕ್ಟ್ ಆಯಿತು ಅಂದಾಗ ಅವರಲ್ಲಿ ಯಾವೆಲ್ಲ ಪ್ರಶ್ನೆಗಳಿರುತ್ತೆ ಅಂತ? ಸೊ ಡಿಟೆಕ್ಟ್ ಆಯಿತು ಅಂತ ಬಂದವರು ಕೇಳೋ ಪ್ರಶ್ನೆಗಳು ಪೂರ್ತಿ ಕ್ಯೂರ್ ಆಗುತ್ತಾ, ಟ್ರೀಟ್ಮೆಂಟ್ ಇದೆಯಾ ಇಲ್ವಾ, ಇದಕ್ಕೆ ಏನು ಟ್ರೀಟ್ಮೆಂಟು ಅಂತೆಲ್ಲ ಬರ್ತಾರೆ. ಸೊ ಡಿಪೆಂಡಿಂಗ್ ಆನ್ ದ ಸ್ಟೇಜು, ಯಾವ ಜಾಗದಲ್ಲಿದೆ ಮತ್ತು ಸ್ಟೇಜ್ ಯಾವುದಿದೆ ಅದನ್ನೆಲ್ಲ ಒಂದು ಟ್ಯೂಮರ್ ಬೋರ್ಡ್ ಅಂತ ನಾವು ಈಗ ಸರ್ಜರಿ ಕಡೆಯಿಂದ ನಾನು ಮೆಡಿಕಲ್ ಆಂಕಾಲಜಿಸ್ಟು, ರೇಡಿಯಾಲಜಿಸ್ಟು ಎಲ್ಲ ಡಿಸ್ಕಸ್ ಮಾಡಿ ಅಕಾರ್ಡಿಂಗ್ಲಿ ಸ್ಟೇಜ್ ವೈಸು ಅದು ಟ್ರೀಟ್ಮೆಂಟ್ ಡಿಸೈಡ್ ಮಾಡಿ. ಅಂದರೆ ಇಡೀ ಟೀಮ್ ಇರುತ್ತೆ ಅಲ್ಲಿ, ಒಬ್ಬರಷ್ಟೇ ಇರೋದಿಲ್ಲ. ಹೌದು. ಓಕೆ, ನೀವು ಹೇಳಿದ್ರಿ ಈ ಒಂದು ಕೊಲೋನ್ ಕ್ಯಾನ್ಸರ್ ಸ್ಪೆಷಲಿ ಬೇರೆ ಕ್ಯಾನ್ಸರಿಗೆ ಕಂಪೇರ್ ಮಾಡಿದಾಗ ಇದನ್ನು ಡಿಟೆಕ್ಟ್ ಕೂಡ ಮಾಡ್ಬೋದು ಮತ್ತು ತುಂಬ ವರ್ಷ ತಗೊಳುತ್ತೆ. ಅಂದರೆ ಕೆಲವ್ರಿಗೆ 5 ವರ್ಷ ಅಥವಾ 5 ರಿಂದ 7 ವರ್ಷ ತನಕನೂ ಬರುತ್ತೆ ಸರ್, ಅಷ್ಟು ಗ್ಯಾಪ್ ಇರುತ್ತೆ ಅಂತ. ಸೊ ಈಗಿದ್ರೂ ಕೂಡ ಇಷ್ಟು ಟೈಮ್ ಕೊಟ್ಟರು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರೋರು ಇರ್ತಾರ ನಿಮ್ಮ ಹತ್ರಕ್ಕೆ? ಈ ತರ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುವಂತ ಕೇಸಸ್ ನ ನೋಡಿದ್ದೀರಾ ನೀವು? ಹೌದು. ಯಾಕೆ ಆ ಥರ ಇಂಡಿಯಾದಲ್ಲಿ ಜಾಸ್ತಿ ಅಂತ ಹೇಳಿದ್ರೆ, ಬಿಕಾಸ್ ಸ್ಕ್ರೀನಿಂಗ್ ಅವೇರ್ನೆಸ್ ಯಾರಿಗೂ ಇಲ್ಲ. ಓಕೆ, ಆಯ್ತಾ? ಸೊ ರೆಗ್ಯುಲರ್ ಸ್ಕ್ರೀನಿಂಗ್ ಯಾರು ಮಾಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಕೆಲವರು ಕೊಲೊನೋಸ್ಕೋಪಿ ಅಂದ್ರೆ ಹೆದರ್ಕೊಂತಾರೆ, ಆಮೇಲೆ ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಿಸ್ಕೊಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಈ ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಿಸ್ಕೊಬೇಕಾಗಿರೋದು 50 ವರ್ಷ ಮೇಲ್ಪಟ್ಟಿರೋರು ಎಲ್ಲರೂ ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ ಮಾಡಿಸ್ಕೊಬೇಕು. ಸೊ ಅವಾಗ ಏನಾದರೂ ತುಂಬ ಸಣ್ಣ ಸ್ಟೇಜಲ್ಲಿ ಗುಳ್ಳೆ ಥರ ಇತ್ತು ಅಂತೆಲ್ಲ ಹೇಳಿದ್ರೆ ಅದನ್ನ ಬಯಾಪ್ಸಿಯಿಂದ ಬೇಗ ಡಿಟೆಕ್ಟ್ ಆದರೆ ಕೆಲವೊಂದ್ಸಲಿ ಎಂಡೋಸ್ಕೋಪಿಯಿಂದನೇ ಪೂರ್ತಿ ಕ್ಲಿಯರ್ ಆಗುತ್ತೆ ಅಥವಾ ಸರ್ಜರಿಯಿಂದನೇ ಪೂರ್ತಿ ಕ್ಲಿಯರ್ ಆಗುತ್ತೆ. ಅವರಿಗೆ ಲಾಂಗ್ ಟರ್ಮ್ ಸರ್ವೈವಲ್ ಅಂತ ಏನು ಹೇಳ್ತೀವಿ, ಲೈಕ್ ಪೂರ್ತಿ ಕ್ಯೂರ್ ರೇಟ್ ಕೂಡ ಜಾಸ್ತಿ ಇರುತ್ತೆ. 40 ವರ್ಷ ಮೇಲ್ಪಟ್ಟು ಬಟ್ ಬೇರೆ ಎಲ್ಲ ಲಕ್ಷಣಗಳಿದ್ರೆ ಅವಾಗ ಕೊಲೊನೋಸ್ಕೋಪಿ ಮಾಡಿಸ್ಕೊಬೇಕಾಗುತ್ತೆ. ಇಲ್ಲ ಅಂದ್ರೆ ರೆಗ್ಯುಲರ್ ಕೊಲೊನೋಸ್ಕೋಪಿ ಸ್ಕ್ರೀನಿಂಗು 50 ವರ್ಷದ ಮೇಲ್ಪಟ್ಟಿರೋರು ಮಾಡಿಸ್ಕೊಬೇಕು. ಓಕೆ, ಕೆಲವೊಂದಿಷ್ಟು ಕ್ಯಾನ್ಸರ್ಗಳನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ, ಸದ್ದಿಲ್ಲದೆ ಬಂದ್ಬಿಡುತ್ತೆ ಅಂತ. ಬಟ್ ಇದು ಆ ಥರ ಅಲ್ಲ ಅಲ್ವಾ ಸರ್? ಸಿಂಪ್ಟಮ್ಸ್ ಗೊತ್ತಾಗುತ್ತೆ, ಆದರೂ ಕೂಡ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಅಥವಾ ಗೊತ್ತಿದ್ರೂ ಕೂಡ ಇನ್ ಕೇಸ್ ಬ್ಲಡ್ ಬರ್ತಾ ಇದೆ ಅಂತ ಸಿಂಪ್ಟಮ್ಸ್ ಇದ್ರೂ ಕೂಡ ಬಟ್ ನೀವು ಹೇಳ್ದಂಗೆ ಸ್ಕ್ರೀನಿಂಗಿಗೆ ಭಯ ಪಡೋರು ಜಾಸ್ತಿ ಇರ್ತಾರೆ. ಸೊ ಈ ಒಂದು ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಸ್ಪೆಷಲಿ ಈ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಕೊಲೋನ್ ಕ್ಯಾನ್ಸರ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ. ಸೊ ಫುಡ್ ವಿಚಾರದಾಗ ಅಲ್ಲಿ ಆಗಲೇ ಮೆನ್ಷನ್ ಮಾಡಿದ್ರಿ ನೀವು, ನಾವು ಇಂಡಿಯನ್ಸ್ ಆದರೂ ಕೂಡ ಇಂಡಿಯನ್ ಫುಡ್ ತಿನ್ನೋದ್ರಿಂದ ಏನೂ ಆಗೋದಿಲ್ಲ, ಬಟ್ ಜಂಕ್ ಫುಡ್ಗಳು ನಾವು ಬೇರೆ ಕಂಟ್ರಿ ಫುಡ್ಡನ್ನು ಜಾಸ್ತಿ ಫಾಲೋ ಮಾಡೋದ್ರಿಂದ ಬರುತ್ತೆ ಅಂತ. ಕೆಲವ್ರು ಹೇಳ್ತಾರೆ ಇಲ್ಲ ನಾನು ದಿನ ತಿನ್ನೋದಿಲ್ಲ, ವಾರಕ್ಕೆ ಒಂದ್ಸತಿ ತಿಂತೀನಿ ಅಥವಾ ತಿಂಗಳಿಗೆ ಒಂದ್ಸತಿ, ವೀಕೆಂಡಲ್ಲಿ ಹೋದಾಗ ಫ್ರೆಂಡ್ಸ್ ಜೊತೆ ಹೋದಾಗ ತಿಂತೀನಿ ಅಥವಾ ಫ್ಯಾಮಿಲಿ ಜೊತೆ
ಇರುತ್ತೆ ರೆಸ್ಟೋರೆಂಟ್ಗೆ ಹೋದಾಗ ತಿಂತೀನಿ ಅಂತ. ಅಪರೂಪಕ್ಕೆ ಈ ತರ ಜಂಕ್ ಫುಡ್ ತಿಂದ್ರೆ ಏನು ಪ್ರಾಬ್ಲಮ್ ಇಲ್ವಾ ಹಾಗಾದ್ರೆ? ಅಪರೂಪಕ್ಕೆ ತಿಂದರೆ ಏನು ತೊಂದರೆ ಆಗಲ್ಲ. ಇದೆಲ್ಲದನ್ನು ಕ್ರೋನಿಕಲಿ ಅಂದರೆ ಲಾಂಗ್ ಟರ್ಮ್ ಇಂದ ಕಂಟಿನ್ಯೂಸ್ ಆಗಿ ಪ್ರೊಲಾಂಗ್ ಆಗ್ತಿದ್ರೆ ಅವಾಗ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ. ಹಾಗಿದ್ರೆ ಡಾಕ್ಟರ್ ಇದಕ್ಕೆ ಟೆಸ್ಟ್ ಯಾವ ರೀತಿಯಾಗಿರುತ್ತೆ? ಸೊ ಇನಿಷಿಯಲಿ ಬಂದಾಗ ಪೇಷಂಟ್ಗಳು ನೀವು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ, ಅದಾದಮೇಲೆ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಅಂತ? ಸೊ ಈಗ ಕೊಲೊನೋಸ್ಕೋಪಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕಡೆ ಗೆಡ್ಡೆ ಕಾಣಿಸ್ಕೊಂಡಿದೆ, ಅದನ್ನು ಬಯೋಪ್ಸಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಬಯೋಪ್ಸಿಯಲ್ಲಿ ಪ್ರೂವ್ ಬಂದಮೇಲೆ ಅದಕ್ಕೆ ಇಮೇಜಿಂಗ್ ಅಂತ ಮಾಡ್ತೀವಿ. ಸಿ ಟಿ ಸ್ಕ್ಯಾನ್ ಇರ್ಬೋದು ಕೊಲಾನ್ ಕ್ಯಾನ್ಸರಲ್ಲಿ, ಅಥವಾ ರೆಕ್ಟಲ್ ಕ್ಯಾನ್ಸರಲ್ಲಿ MRI ಅಂತ. ಸೊ ಅದು ಯಾವ ಸ್ಟೇಜಲ್ಲಿದೆ ಅಂತ, ಲೈಕ್ ಕರಳು ಒಳಗಡೆನೆ ಇದೆಯಾ, ಕರಳು ವಾಲಲ್ಲೇ ಇದೆಯಾ, ಆಚೆ ಬಂದಿದೆಯಾ, ಲಿಂಫ್ ನೋಟ್ಸಲ್ಲಿ ಏನಾದರೂ ಬಂದಿದೆಯಾ ಅಂತೆಲ್ಲ. ಸೊ ಅಕಾರ್ಡಿಂಗ್ಲಿ ಅದ್ರದ್ದು ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಈಗ ಫಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು, ಸೊ ಆಪರೇಷನ್ ಒಂದೇ ಪರಿಹಾರ ಆಗಿರುತ್ತಾ? ಅಲ್ಲಿ ಕ್ಯೂರ್ ರೇಟ್ ಎಷ್ಟಿರುತ್ತೆ? ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕಾಗುತ್ತಾ? ಸೊ ಈ ಥರ ಎಲ್ಲ ಕ್ವೆಶನ್ಸ್ ಬರುತ್ತೆ ಪೇಷಂಟ್ಗೆ ಯೂಶಲಿ, ಏನು ಹೇಳ್ತೀರಾ? ಕರೆಕ್ಟು. ಸೊ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಡಿಟೆಕ್ಟ್ ಆದಾಗ ಅದಕ್ಕೆ ವಿತ್ ಇವಾಗಿರೋ ಥೆರಪೀಸ್ ಏನಿದೆ, ಸರ್ಜರಿ ಮತ್ತು ಕೀಮೋ ಎರಡು ಮಿಕ್ಸ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಯೂಶಲಿ ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಕೀಮೋ ಬೇಕಾಗಲ್ಲ, ಸರ್ಜರಿ ಒಂದೇ ಬೇಕಾಗೋದು. ಸೊ ಯೂಶಲಿ ಕ್ಯಾನ್ಸರಲ್ಲಿ ಲಾಂಗ್ ಟರ್ಮ್ ಕ್ಯೂರ್ ರೇಟ್ಸ್ನ 5 ಇಯರ್ ಸರ್ವೈವಲ್ ರೇಟ್ ಅಂತ ನಾವು ಸ್ಟಡಿ ಮಾಡೋದು. ಸೊ 5 ಇಯರ್ ಸರ್ವೈವಲ್ ರೇಟ್ 90% ಇರುತ್ತೆ. ಸೊ ಹೊಟ್ಟೆಯಲ್ಲಿ ಆಗೋ ಎಲ್ಲ ಕ್ಯಾನ್ಸರ್ಸಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಲ್ಲ, ಅದನ್ನಷ್ಟೇ ಇವಾಗ ನಾವು ಟ್ರೀಟ್ಮೆಂಟ್ ವೈಸ್ ಇಷ್ಟು ಪ್ರೋಗ್ರೆಸ್ ಆಗಿರೋದು. ಬೇರೆದ್ರಲ್ಲಿ ಇಷ್ಟು ಅರ್ಲಿಯಾಗಿ ಸಿಕ್ಕಿದ್ರೂ ಇಷ್ಟು 90% ಕ್ಯೂರ್ ರೇಟ್ ನಾವು ತಲುಪಕ್ಕಾಗಿಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದಲ್ಲ? ಪ್ಲಸ್ ಪಾಯಿಂಟ್. ಓಕೆ, ಸೊ ಬೇಗ ಡಿಟೆಕ್ಟ್ ಮಾಡ್ಬೋದು, ಕ್ಯೂರ್ ರೇಟು ಚೆನ್ನಾಗಿದೆ ವಿತ್ ಟ್ರೀಟ್ಮೆಂಟ್. ಓಕೆ, ಪತ್ತೆ ಹಚ್ಚೋದು ಬೇಗ ಮಾಡ್ಬೋದು. ಇದಕ್ಕೆ ಚಿಕಿತ್ಸೆ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜಲ್ಲಿ ಸಿಕ್ತು ಅಂತ ಹೇಳಿದಾಗ ಕ್ಯೂರ್ ರೇಟ್ ಕೂಡ ಅಂದ್ರೆ ಜಾಸ್ತಿ ಇರುತ್ತೆ ಅಂತ. ಅಡ್ವಾನ್ಸ್ ಸ್ಟೇಜಲ್ಲಿ ಬಂತು ಅಂತ ಹೇಳಿದಾಗ ಹೇಗಿರುತ್ತೆ ಟ್ರೀಟ್ಮೆಂಟ್ ಆಪ್ಷನ್ಸ್? ಸೊ ಈವನ್ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ್ಲೂ ಕಂಪೇರ್ ಟು ಲೈಕ್ ಬೇರೆ ಹೊಟ್ಟೆದು ಕ್ಯಾನ್ಸರ್ಸ್ ಕಂಪೇರ್ ಮಾಡಿದ್ರೆ ಇವಾಗಿರೋ ಹೊಸ ನ್ಯೂವರ್ ಕೀಮೋಥೆರಪಿ ಮತ್ತೆ ಇಮ್ಯುನೋಥೆರಪಿ ಅಂತೆಲ್ಲ ಏನೇನು ಬಂದಿದೆ ಅದಕ್ಕೆಲ್ಲ ರೆಸ್ಪಾನ್ಸ್ ರೇಟ್ಸು ಚೆನ್ನಾಗಿದೆ. ಬಟ್ ಅದು ಡಿಪೆಂಡಿಂಗ್ ಆನ್ ಲೈಕ್ ನಾನು ಹೇಳಿದ್ನಲ್ಲ, ಒಂದು ಪೇಷಂಟ್ ಬಂದಾಗ ಅದ್ರದ್ದೆಲ್ಲ ಟೆಸ್ಟ್ ಎಲ್ಲ ನೋಡಿ ಡಿಸೈಡ್ ಮಾಡಿ ಅಕಾರ್ಡಿಂಗ್ಲಿ ಡಿಸೈಡ್ ಮಾಡ್ತೀವಿ. ಓಕೆ, ಇನ್ನು ಸರ್ಜರಿ ವಿಚಾರಕ್ಕೆ ಬಂದಾಗ ಈಗ ಓಪನ್ ಸರ್ಜರಿ ಜಾಸ್ತಿ ಮಾಡೋದಿಲ್ಲ, ಸೊ ರೋಬೋಟಿಕ್ ಸರ್ಜರಿನ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ರೋಬೋಟಿಕ್ ಸರ್ಜರಿ ಈ ಕೊಲೋನ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಎಷ್ಟು ಸಹಾಯಕಾರಿಯಾಗಿದೆ ಅಂತ? ಸೊ ಇವಾಗ ಈಗ ಬಂದಿರೋ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ರೊಬೋಟಿಕ್ ಸರ್ಜರಿ. ಸೊ ಇದು ಯಾವುದೇ ಲೈಕ್ ಕ್ಯಾನ್ಸರ್ ಸರ್ಜರಿಯಲ್ಲಿ ಹೆಂಗೆ ಹೆಲ್ಪ್ ಆಗುತ್ತೆ, ಸ್ಪೆಸಿಫಿಕಲಿ ಈಗ ಕೊಲಾನ್ ಮತ್ತು ರೆಕ್ಟಲ್ ಸರ್ಜರಿಯಲ್ಲಿ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ಏನು ನಾರ್ಮಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಇತ್ತು ಅದಕ್ಕಿಂತ ಏನು ಅಡ್ವಾನ್ಸ್ಮೆಂಟ್ ಆಗಿದೆ ರೊಬೋಟಿಕ್ ಸರ್ಜರಿಯಲ್ಲಿ ಅಂದರೆ, ನಾವೇನು ದೃಷ್ಟಿ ನೋಡ್ತೀವಿ ಅದರಲ್ಲಿ 10 ಪಟ್ಟು ಮ್ಯಾಗ್ನಿಫೈಡ್ ಆಗಿ ಕಾಣಿಸುತ್ತೆ. ಅದಾದಮೇಲೆ ಇನ್ಸ್ಟ್ರೂಮೆಂಟ್ದು ಟಿಪ್ ಏನಿದೆ ಅದು ನಮ್ಮ ಕೈ ಥರನೇ ಕೆಲಸ ಮಾಡುತ್ತೆ. ನಾವು ದೊಡ್ಡ ಕಟ್ ಮಾಡಿಲ್ಲ ಅಂದ್ರೂ ನಾವು ಆಚೆ ಕೈಯಲ್ಲಿ ಏನು ಕೆಲಸ ಮಾಡ್ತೀವಿ ಆ ಥರನೇ ರೊಬೋಟಿಕ್ ಸರ್ಜರಿಯಲ್ಲಿ ಮಾಡ್ಬೋದು. ಸೊ ನಿಮ್ಮದು ಸರ್ಜರಿ ಒಳಗಡೆ ಲಿಂಫ್ ನೋಟ್ಸ್ ತೆಗೆಯೋದಾಗಲಿ, ಟ್ಯೂಮರ್ದು ಮಾರ್ಜಿನ್ ತೊಗೊಳೋದಾಗಲಿ, ಮತ್ತು ಡಿಫಿಕಲ್ಟ್ ಲೈಕ್ ಸಣ್ಣ ಏರಿಯಾ, ಈಗ ರೆಕ್ಟಮ್ ಇರೋ ಏರಿಯಾ ಪಕ್ಕ ಮುಂದ್ಗಡೆ ಗರ್ಭಕೋಶ ಇರುತ್ತೆ ಅಥವಾ ಬ್ಲ್ಯಾಡರ್ ಇರುತ್ತೆ, ಹಿಂದ್ಗಡೆ ಸ್ಪೈನ್ ಇರುತ್ತೆ, ನರ್ವ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಹತ್ರ ನೀಟಾಗಿ ಅದನ್ನ ಸೇವ್ ಮಾಡಿ ಅದನ್ನ ತೆಗಿಯೋಕ್ಕೆ, ಸೊ ಇದರೆಲ್ಲ ಫೈನ್ ಡೈಸೆಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಡಿಮೆ ಕಟ್ಟಿದೆ ಬಟ್ ಓಪನ್ ಸರ್ಜರಿ ಥರನೇ ಕೆಲಸ ಆಗುತ್ತೆ. ಸೊ ಎರಡು ಅಡ್ವಾಂಟೇಜ್ ಇದೆ. ಸೊ ಚೆನ್ನಾಗಿ ರಿಕವರಿ ಆಗುತ್ತೆ, ಕ್ಯಾನ್ಸರ್ ಪೂರ್ತಿ ಆಚೆ ಬರುತ್ತೆ, ಫಂಕ್ಷನ್ ವೈಸು ಪೂರ್ತಿ ಪ್ರಿಸರ್ವ್ ಆಗುತ್ತೆ. ಓಕೆ, ಟೈಮ್ ಸೇವರ್ ಇರುತ್ತೆ ಇದರಲ್ಲಿ ಅಂದರೆ ಬೇರೆ ಸರ್ಜರಿ ಕಂಪೇರ್ ಮಾಡಿದ್ರೆ? ಟೈಮ್ ಆಲ್ಮೋಸ್ಟ್ ಈಕ್ವಲ್ ಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರುತ್ತೆ. ಓಕೆ, ಎಲ್ಲ ಡಾಕ್ಟರ್ಸಿಗೂ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಅಂತ? ಅಂದರೆ ಈಗ ಸರ್ಜರಿ ಮಾಡ್ತಾರೆ ಎಲ್ಲರೂ, ಅಥವಾ ಆಂಕಾಲಜಿಸ್ಟ್ ಇರ್ತಾರೆ, ಸರ್ಜಿಕಲ್ ಆಂಕಾಲಜಿಸ್ಟ್, ಎಲ್ರಿಗೂ ಇದು ಸಾಧ್ಯ ಆಗುತ್ತೆ ಅಥವಾ ಇದಕ್ಕೇ ಪರ್ಟಿಕ್ಯುಲರ್ ಆಗಿ ಮತ್ತೆ ಸ್ಟಡಿ ಮಾಡಬೇಕು, ರಿಸರ್ಚ್ ಮಾಡಬೇಕು ಅಥವಾ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಥರದ್ದು? ಅದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ರೊಬೋಟಿಕ್ ಎಕ್ಸ್ಪರ್ಟೀಸು ಮತ್ತು ಕ್ಯಾನ್ಸರ್ ಸರ್ಜರಿ ಎಕ್ಸ್ಪರ್ಟೀಸ್ ಇರೋರು ಮಾಡ್ಬೋದು. ನೀವು ಎಷ್ಟು ವರ್ಷದಿಂದ ಈ ರೋಬೋಟಿಕ್ ಸರ್ಜರಿ ಮಾಡ್ತಾ ಇದ್ದೀರಾ ಸರ್? ನಾನು ಆಲ್ಮೋಸ್ಟ್ ಒಂದು 5 ವರ್ಷದಿಂದ ಸರ್ಜರಿ ಮಾಡ್ತಿದ್ದೀನಿ, ರೊಬೋಟಿಕ್ ಸರ್ಜರೀಸು. ಸೊ ನಮ್ಮ ಸ್ಪೆಷಾಲಿಟಿ ಬಂದ್ಬಿಟ್ಟು ಹೊಟ್ಟೆಯಲ್ಲಿ ಈಗ ಕ್ಯಾನ್ಸರ್ ಸರ್ಜರಿ ಆಗಲಿ, ಬೇರೆ ಯಾವುದೇ ಗ್ಯಾಸ್ಟ್ರೋ ಸರ್ಜರಿ ಆಗಲಿ ಕಂಪ್ಲೀಟಾಗಿ ಮಾಡ್ತೀನಿ. ಓಪನ್ನು ರೊಬೋಟಿಕ್ಕು ಓಪನ್ನು ರೋಬೋಟಿಕ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಎಲ್ಲದೂ ಎಕ್ಸ್ಪರ್ಟೀಸ್ ಇದೆ. ಓಕೆ ಓಕೆ ಸರ್, ಈಗ ಸರ್ಜರಿ ಆಯಿತು, ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಹೇಗೆ ಕೇರ್ ತಗೋಬೇಕಾಗುತ್ತೆ ಪೇಷಂಟ್? ಅಂದರೆ ಇದು ಕೊಲೋನ್ ಕ್ಯಾನ್ಸರ್ ಆಗಿರೋದ್ರಿಂದ
ಕಾರಣದಿಂದಾಗಿ ನಮಗೆ ಗೊತ್ತಿರುತ್ತೆ ಕರುಳಲ್ಲಿ ಬಂದಿದ್ದು ನಾವು ತಿನ್ನೋ ಆಹಾರದ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು. ಡಾಕ್ಟರ್ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ಏನು ಎತ್ತ ಅಂತ ಆಫ್ಟರ್ ಸರ್ಜರಿ ಅಥವಾ ಆಫ್ಟರ್ ಟ್ರೀಟ್ಮೆಂಟ್ ಪೇಷಂಟ್ಗಳು ಕೇಳ್ತಾರೆ. ಸೊ ಕೇರ್ ಯಾವ ರೀತಿಯಾಗಿ ತಗೋಬೇಕಾಗತ್ತೆ ಅಂತ? ಸೊ ನಾರ್ಮಲಿ ಈಗ ಯಾವುದೇ ಒಂದು ಇಂಟೆಸ್ಟೈನ್ ಕಟ್ ಮಾಡಿ ಜೋಡಿಸೋ ಅಂಥ ಸರ್ಜರಿ ಏನೇ ಮಾಡ್ತೀವಿ, ಯೂಶಲಿ ರಿಕವರಿ ಪೀರಿಯಡ್ 1 ವಾರ ಅಟ್ಲೀಸ್ಟ್ ಇರುತ್ತೆ. ಸೊ ಬಿಕಾಸ್ ಅದೇನು ಜೋಡಿಸಿರ್ತೀವಿ ಅದು ಗ್ರ್ಯಾಜುವಲ್ ಆಗಿ ಹೀಲ್ ಆಗುತ್ತೆ. ಗ್ರ್ಯಾಜುವಲ್ ಆಗಿ ಲಿಕ್ವಿಡ್ಸು, ಆಮೇಲೆ ಸೆಮಿ ಸಾಲಿಡ್ಸು ಅಂತ ಇದು ಮಾಡ್ತೀವಿ. ಸೊ ಹಾಸ್ಪಿಟಲಲ್ಲಿ ಡಿಸ್ಚಾರ್ಜ್ ಮಾಡೋಕ್ಕೆ ಮುಂಚೆ ಅವ್ರು ಪೂರ್ತಿ ನಾರ್ಮಲ್ ಡಯಟ್ ತೊಗೊಳಕ್ಕೆ ಶುರು ಮಾಡ್ತಾರೆ, ವಾಕ್ ಮಾಡೋಕ್ಕೆಲ್ಲ ಶುರು ಮಾಡ್ತಾರೆ. ಅದಾದಮೇಲೆ ಡಿಸ್ಚಾರ್ಜ್ ಮಾಡೋದು. ಸೊ ಈಗ ಮುಂಚೆ ಇದ್ದಿದ್ದು ಎನರ್ಜಿ ವಾಪಸ್ ಬರೋಕ್ಕೆ ಎಷ್ಟು ದಿನ ಆಗುತ್ತೆ ಅಂದರೆ ಅದು ಯೂಶಲಿ 2 ವೀಕ್ಸಿಂದ 1 ಮಂತ್ವರೆಗೂ ತೊಗೊಳುತ್ತೆ. ಬಟ್ ಪೂರ್ತಿ ತಿನ್ನೋಕ್ಕಾಗುತ್ತೆ ಅಂದರೆ ಆಬ್ವಿಯಸ್ಲಿ ಸರ್ಜರಿ ಡಿಸ್ಚಾರ್ಜ್ ಮಾಡೋಕ್ಕೆ ಮುಂಚೆ ಆರಾಮಾಗಿ ಡಯಟು ವಾಪಸ್ ಬರುತ್ತೆ, ಓಡಾಡೋಕ್ಕೆಲ್ಲ ಆಗುತ್ತೆ. ಅದಾದಮೇಲೆ ಡಿಸ್ಚಾರ್ಜ್ ಮಾಡೋದು. ಅದು 4 ರಿಂದ 5 ದಿನ ಆಗುತ್ತೆ. ಓಕೆ. ಸೊ ಈಗ ಸರ್ಜರಿ ಅಂತ ಬಂದ ತಕ್ಷಣ ಕರುಳಲ್ಲಿ ಎಲ್ಲಿ ಕ್ಯಾನ್ಸರ್ ಗೆಡ್ಡೆಗಳಿರುತ್ತೆ ಆ ಗೆಡ್ಡೆನಷ್ಟೇ ರಿಮೂವ್ ಮಾಡ್ತೀರಾ ಅಥವಾ ಅಲ್ಲಿ ಕರುಳಿನ ಪಾರ್ಟನ್ನೇನಾದರೂ ಕಟ್ ಮಾಡೋದಿರುತ್ತೆ, ಹೇಗೆ ಅಂತ ಸರ್? ಒಂದು ಕ್ಯೂರಿಯಾಸಿಟಿ. ಸೊ ಈಗ ರೈಟ್ ಸೈಡ್ ಕೋಲೋನಲ್ಲಿ ಗಂಟಿತ್ತು ಅಂತ ಹೇಳಿದ್ರೆ ರೈಟ್ ಸೈಡ್ ಕೋಲೋನ್ ತೆಗೆದು ಇಂಟೆಸ್ಟೈನ್ ಏನಿರುತ್ತೆ ಅದು, ಅದ್ರ ಜೊತೆಗೆ ಲಿಂಫ್ ನೋಡ್ಸ್ ಏನಿರುತ್ತೆ ಅದನ್ನು ತೆಗೆದು ಸಣ್ಣ ಕರುಳನ್ನ ಲೆಫ್ಟ್ ಸೈಡ್ ಕೋಲೋನ್ಗೆ ಜೋಡಿಸ್ತೀವಿ. ಅದೇ ಥರ ಲೆಫ್ಟ್ ಸೈಡ್ ಕೊಲೋನಲ್ಲಿದ್ದರೆ ಆ ಪಾರ್ಟ್ನ ವಿತ್ ಮಾರ್ಜಿನ್, ಲೈಕ್ ಆ ಕಡೆ ಒಂದು 5 ಸೆಂಟಿಮೀಟರ್, ಈ ಕಡೆ ಒಂದು 5 ಸೆಂಟಿಮೀಟರ್ ಎಕ್ಸ್ಟ್ರಾ ತೆಗೆದು ಅದನ್ನು ಜೋಡಿಸೋವಂಥ ಸರ್ಜರಿ ಮಾಡ್ತೀವಿ. ಸೊ ಈಗ ಲೆಫ್ಟ್ ಸೈಡಲ್ಲಿ ಇತ್ತು ಅಂದರೆ ರೈಟ್ ಸೈಡ್ ಕೊಲೋನ್ ಮತ್ತು ರೆಕ್ಟಮ್ನ ಜೋಡಿಸ್ತೀವಿ. ರೆಕ್ಟಮಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಈಗ ಅಪ್ಪರ್ ಮಿಡಲ್ ರೆಕ್ಟಮ್, ಲೋವರ್ ರೆಕ್ಟಮ್ ಅಂತ ಮತ್ತೆ ಡಿವಿಷನ್ಸ್ ಆಗುತ್ತೆ. ಲೋವರ್ ರೆಕ್ಟಮ್ ಹತ್ರ ಏನಾದರೂ ಟ್ಯೂಮರ್ ಇತ್ತು, ಗಂಟಿತ್ತು ಅಂತ ಹೇಳಿದ್ರೆ ಅದು ನಮ್ಮದು ಮೋಷನ್ದು ಕಂಟ್ರೋಲ್ ಇರೋ ಮಸಲ್ಸಿಗೆ ಅಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೆಗಿಯೋಕ್ಕಾಗಲ್ಲ. ಸೊ ಆ ಥರ ಇರೋ ಕೇಸಸಲ್ಲಿ ಫಸ್ಟ್ ಕೀಮೋಥೆರಪಿ ಕೊಟ್ಟು ಇನ್ನೂ ಸ್ಟ್ರಿಂಕ್ ಮಾಡಿ ಮಾರ್ಜಿನ್ ತಗೊಳಕ್ಕೆ ಅಂತ ನಾವು ಟ್ರೈ ಮಾಡ್ತೀವಿ. ಬಿಕಾಸ್ ಇಲ್ಲ ಅಂದರೆ ಪೂರ್ತಿ ರಸ್ತೆ ತೆಗ್ದ್ಬಿಟ್ಟು ಪರ್ಮನೆಂಟಾಗಿ ಈಗ ಮೋಷನ್ ಬರೋ ಬ್ಯಾಗ್ ಹಾಕಬೇಕಾಗತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಸೊ ಆ ಥರ ಕೇಸಸಲ್ಲಿ ಡಿಫ್ರೆಂಟಾಗಿ ಮ್ಯಾನೇಜ್ ಮಾಡ್ತೀವಿ. ಡಾಕ್ಟರ್, ಹಾಗಿದ್ರೆ ಈಗ ಕೊಲೋನಲ್ಲಿ ಆ ಪಾರ್ಟಲ್ಲಿ ಉಂಟಾಗುವಂಥ ಎಲ್ಲ ಗೆಡ್ಡೆ ಕೂಡ ಕ್ಯಾನ್ಸರ್ ಆಗಿರುತ್ತಾ ಅಥವಾ ಎಲ್ಲ ಪಾಲಿಪ್ಗಳು ಕ್ಯಾನ್ಸರೇ ಆಗಿರುತ್ತಾ ಅಂತ? ಯಾಕಂದರೆ ಕೆಲವೊಂದು ಇದರಲ್ಲಿ ನೋಡಿದಾಗ ನಾವು ನಾನ್ ಕ್ಯಾನ್ಸರಸ್ ಗೆಡ್ಡೆಗಳು ಕೂಡ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಬರೋವಂಥ ಚಾನ್ಸಸ್ ಇರುತ್ತಾ ಹಾಗೆ ಅಂತ? ಸೊ ಅದೇ ನಾನು ಅದೇ ಹೇಳಿದ್ನಲ್ಲ, ಇದು ಈ ಥರ ಸಿಂಪಲ್ ಗುಳ್ಳೆ ಥರ ಬಂದು ಅದನ್ನೇ ಪಾಲಿಪ್ ಅಂತ ಏನಂತೀವಿ, ಅದು ಹಿಂಗೆ ಟ್ರಾನ್ಸ್ಫರ್ ಆಗೋಕ್ಕೆ ಯೂಶಲಿ ಅದು ಸೀಕ್ವೆನ್ಸ್ ಇರುತ್ತೆ ಅಂತ. ಸೊ ಈಗ ಸ್ಕ್ರೀನಿಂಗಲ್ಲಿ ಯಾವುದಾದ್ರೂ ಒಂದು ಗೆಡ್ಡೆ ಪಾಲಿಪ್ ಗೊತ್ತಾಗಿದೆ ಅಂತ ಹೇಳಿದ್ರೆ ಗುಳ್ಳೆ ಥರ ಅದನ್ನು ಬಯಾಪ್ಸಿ ಮಾಡಿ ನೋಡ್ತಾರೆ. ಸೊ ಬಯಾಪ್ಸಿ ಮಾಡೋದ್ರಲ್ಲಿ ಏನು ಮೈಕ್ರೋಸ್ಕೋಪಿಯಲ್ಲಿ ಕಾಣುತ್ತೆ ಅದರಲ್ಲಿ ಒಂದೊಂದು ಕಣದ್ದು ಲಕ್ಷಣಗಳು ಕಾಣುತ್ತೆ. ಸೊ ಅದು ಎಷ್ಟು ಕ್ಯಾನ್ಸರ್ ಥರ ಲಕ್ಷಣ ಕಾಣ್ತಿದೆ ಅದ್ರ ಮೇಲೆ ಗ್ರೇಡಿಂಗ್ ಕೊಡ್ತಾರೆ, ಲೋ ಗ್ರೇಡ್ ಡಿಸ್ಪ್ಲೇಸಿಯಾ, ಹೈ ಗ್ರೇಡ್ ಡಿಸ್ಪ್ಲೇಸಿಯಾ ಅಂತ. ಸೊ ಬೇಸ್ಡ್ ಆನ್ ದಟ್ ಮತ್ತೆ ನೀವು ಬರೀ ಸ್ಕ್ರೀನಿಂಗ್ ಮಾಡಿಸ್ಕೊಬೇಕಾ ಅಥವಾ ಸರ್ಜರಿ ಮಾಡಿಸ್ಕೊಬೇಕಾ ಅಂತ ಡಿಸೈಡ್ ಆಗುತ್ತೆ. ಡಾಕ್ಟರ್, ಈಗ ಬಯಾಪ್ಸಿ ಮಾಡಿದ್ರೆ ಅದರಲ್ಲಿ ಅದು ಕ್ಯಾನ್ಸರ್ ಲಕ್ಷಣಗಳು ಯಾವ ರೀತಿಯಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂದರೆ ಅದು ಕ್ಯಾನ್ಸರಸ್ ಅಥವಾ ನಾನ್ ಕ್ಯಾನ್ಸರಸ್ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಹೌದು, ಬಯಾಪ್ಸಿಯಲ್ಲಿ ಮೈಕ್ರೋಸ್ಕೋಪಿಯಲ್ಲಿ ಕಣದ್ದು ಲಕ್ಷಣಗಳು ನೋಡಿ ನಮಗೆ ಗೊತ್ತಾಗುತ್ತೆ ಅದು ಕ್ಯಾನ್ಸರ್ ಥರ ಪಾಲಿಪ್ ಇದೆಯಾ ಅಥವಾ ನಾನ್ ಕ್ಯಾನ್ಸರಸ್ ಪಾಲಿಪ್ ಇದೆಯಾ ಅಂತ. ಈಗ ಕೆಲವರು ಕರುಳನ್ನು ಕ್ಲೀನ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ಡಿಟಾಕ್ಸ್ ಪ್ರಾಡಕ್ಟನ್ನು ತಗೋತಾರೆ. ಸೊ ಗಟ್ ಡಿಟಾಕ್ಸನ್ನು ಮಾಡುತ್ತೆ ಅಂತ ತಗೊಳ್ಳುವಂಥದ್ದು ಏನಾದರೂ ಸೈಡ್ ಎಫೆಕ್ಟನ್ನು ಮಾಡುತ್ತಾ, ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ? ಇದು ಇವಾಗಿಂದು ಟ್ರೆಂಡ್ ಆಗಿದೆ ಡಿಟಾಕ್ಸ್ ಪ್ರಾಡಕ್ಟ್ಸ್ ಅಂತ. ಜನರಲಿ ಇದಕ್ಕೂ ಮತ್ತೆ ಕೋಲೋರೆಕ್ಟಲ್ ಕ್ಯಾನ್ಸರ್ಗೂ ಏನು ಅಸೋಸಿಯೇಷನ್ ಇಲ್ಲ. ಇದು ಯೂಶಲಿ ಹರ್ಬಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಅವಾಗೊಂದ್ಸಲಿ ಇವಾಗೊಂದ್ಸಲಿ ತಗೊಂಡ್ರೆ ಏನು ಅಫೆಕ್ಟ್ ಮಾಡೋದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಲಿವರಿಗೆ ಅಫೆಕ್ಟ್ ಮಾಡುತ್ತೆ ಅಂತ ರಿಪೋರ್ಟ್ಸ್ ಇದೆ. ಅದನ್ನ ಬಿಟ್ರೆ ಬೇರೆ ಏನು ರಿಪೋರ್ಟ್ಸ್ ಇಲ್ಲ. ಓಕೆ. ಈ ಕರುಳಿನ ಕ್ಯಾನ್ಸರ್ನ ಬಗ್ಗೆ ತಪ್ಪು ಕಲ್ಪನೆಗಳು ಇವಾಗಲೂ ಇದೆಯಾ, ಮಿತ್ಸ್ ಏನಾದರೂ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ ತಿಳಿಸ್ಕೊಡೋದಾದ್ರೆ? ಅಂದರೆ ಈಗ ಮುಂಚೆ ಎಲ್ಲ ಕ್ಯಾನ್ಸರ್ ಅಂದರೆ ಅದು ತುಂಬ ದೊಡ್ಡ ನ್ಯೂಸ್ ಯಾವುದೇ ಒಂದು ಫ್ಯಾಮಿಲಿಗೆ. ಸೊ ಕೆಲವೊಂದ್ಸಲಿ ಪೇಷಂಟ್ ಬರ್ತಾರೆ ಇನ್ನೇನು ಕ್ಯಾನ್ಸರ್ ಆಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತೆಲ್ಲ. ಬಟ್ ಆ ಥರ ತಿಳ್ಕೊಳ್ಳೋದನ್ನ ಬಿಟ್ಟು ಇವಾಗ ತುಂಬ ಮೆಡಿಕಲ್ ಸೈನ್ಸ್ ಮುಂದುವರೆದಿದೆ. ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಸ್ಪೆಸಿಫಿಕಲಿ ಕೆಲವೊಂದ್ಸಲಿ ಒಂದು ಸ್ಪೆಸಿಫಿಕ್ ಜೆನೆಟಿಕ್ ಮ್ಯೂಟೇಷನ್ಸ್ ಎಲ್ಲ ಡಿಟೆಕ್ಟ್ ಆದರೆ ಕಂಪ್ಲೀಟಾಗಿ ಕ್ಯೂರ್ ಆಗೋವಂಥ ಚಾನ್ಸಸ್ ಜಾಸ್ತಿ
ಜಾಸ್ತಿ ಇರುತ್ತೆ. ಒಂದು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಮತ್ತು ಕೆಲವೊಂದು ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಏನು ಹೇಳ್ತೀವಿ ಅದು ಡಿಟೆಕ್ಟ್ ಆದರೆ ಕಂಪ್ಲೀಟ್ ಕ್ಯೂರ್ ರೇಟ್ಸ್ ಜಾಸ್ತಿ ಇದೆ. ಓಕೆ, ನಾನ್ ವೆಜ್ ತಿನ್ನೋರಲ್ಲ, ಅದರಲ್ಲೂ ಕೂಡ ರೆಡ್ ಮೀಟ್ ತಿನ್ನೋರಲ್ಲೇ ಹೆಚ್ಚು ರಿಸ್ಕ್ ಇರುತ್ತೆ, ಅವ್ರಿಗೆ ಕೊಲೋನ್ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋದನ್ನ ನೀವು ನಂಬ್ತಿರೋದು ಸರ್, ಅಥವಾ ಇದೊಂದು ಮಿತ್ ಅಂತ ಹೇಳ್ತೀರಾ? ಇಲ್ಲ, ಇದ್ರದ್ದು ಅಸೋಸಿಯೇಷನ್ ಇದೆ. ರೆಡ್ ಮೀಟ್ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಲಾಂಗ್ ಟರ್ಮ್ ಇಂದ ಅವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ, ಈಗ ರೆಡ್ ಮೀಟ್ ಅಂತ ಬಂದಾಗ ಅದು ಚಿಕನಿಗೆ ಸೇರೋದಿಲ್ಲ, ಅಥವಾ ಪೋರ್ಕ್ ಅಥವಾ ಮಟನ್ ಇವೆಲ್ಲ ರೆಡ್ ಮೀಟ್ ಬರುತ್ತೆ. ಓಕೆ, ಸೊ ಇದರಿಂದಾಗಿ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳ್ತೀರಿ. ಲೈಕ್ ಹೇಗೆ ಸರ್ ಕನೆಕ್ಷನ್ ಹೇಗೆ ಇರುತ್ತೆ ಅದು ಫುಡ್ ಅಲ್ಲಿ, ಅದರಲ್ಲೂ ಸ್ಪೆಷಲಿ ರೆಡ್ ಮೀಟ್ ಯಾಕೆ ಆ ಥರ ಪ್ರಾಬ್ಲಮ್ ಅನ್ನು ಉಂಟು ಮಾಡುತ್ತೆ ಹೇಗೆ ಅಂತ? ಸೊ ರೆಡ್ ಮೀಟ್ ಹ್ಯಾಂಡಲ್ ಮಾಡೋಕ್ಕೆ ಅಂತ ನಮ್ಮ ಇಂಟೆಸ್ಟೈನ್ ಮಾಡಿಲ್ಲ. ಸೊ ಒಳಗಡೆ ಏನು ಪ್ರೋಸೆಸಸ್ ಡೈಜೆಷನ್ ಪ್ರೋಸೆಸಸ್ ಆಗುತ್ತೆ, ರೆಡ್ ಮೀಟಿಂದ ಏನು ಡೈಜೆಸ್ಟ್ ಆಗಿ ಸಿಂಪ್ಲರ್ ಪ್ರೊಸೆಸಸ್ ಬರುತ್ತೆ. ಅದರಿಂದ ನಾರ್ಮಲಿ ಇಂಟೆಸ್ಟೈನ್ದು ಒಳಗಡೆ ಲೇಯರ್ ಏನಿದೆ ಅದು ಊತ ಇನ್ಫ್ಲಮೇಷನ್ ಆಗುತ್ತೆ. ಸೊ ಇನ್ ಲಾಂಗ್ ಟರ್ಮು ಸಣ್ಣದಾಗಿರೋ ಊತ ಕಂಟಿನ್ಯೂಸ್ ಆಗಿ ಪ್ರೊಲಾಂಗ್ ಆಗಿ ಈ ಥರ ರಿಸ್ಕ್ ಜಾಸ್ತಿ ಆಗುತ್ತೆ. ಓಕೆ ಓಕೆ ಡಾಕ್ಟರ್, ಕೊನೆಯದಾಗಿ ಗಟ್ ಹೆಲ್ತ್ ಬಗ್ಗೆ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಇತ್ತು ಅಂತ ಹೇಳಿದ್ರೆ? ಸೊ ಗಟ್ ಹೆಲ್ತ್ ಬಗ್ಗೆ ನೀವು ಕೋಲೋರೆಕ್ಟಲ್ ಕ್ಯಾನ್ಸರ್ ರಿಸ್ಕ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪ್ರೋಸೆಸ್ಡು ಮತ್ತು ಪ್ಯಾಕೇಜ್ಡ್ ಫುಡ್ಸು, ಜಂಕ್ ಫುಡ್ಸು ಇವಾಗೊಂದ್ಸಲಿ ತಿಂದರೆ ಪರವಾಗಿಲ್ಲ, ಲಾಂಗ್ ಟರ್ಮಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ತಪ್ಪು. ಸ್ಮೋಕಿಂಗು, ಆಲ್ಕೋಹಾಲ್ ಇಂಟೇಕು ಪೂರ್ತಿಯಾಗಿ ನಿಲ್ಲಿಸಬೇಕು. ನೆಕ್ಸ್ಟ್ ಬಂದು ಒಬೆಸಿಟಿ ಯಾರಿಗಿದೆ ಅದನ್ನು ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ಡಯಟ್ ಚೇಂಜ್ ಮಾಡೋದ್ರಿಂದ ಕಡಿಮೆ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ಅಸೋಸಿಯೇಷನ್ಸ್ ಇರೋದ್ರಿಂದ ಇವೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ಮತ್ತು ಫ್ರೆಶ್ ಆಗಿ ಮನೇಲಿ ಕುಕ್ ಮಾಡಿರೋ ಊಟ ತಿನ್ನೋದ್ರಿಂದ ನಾವು ರಿಸ್ಕ್ ಕಡಿಮೆ ಮಾಡ್ಕೊಬೋದು, ಯಾರಲ್ಲಿ ಬಂದಿಲ್ಲ ಅವ್ರಿಗೆ. ಓಕೆ ಓಕೆ ಸೊ ಯಾರಿಗೆ ಬಂದಿದೆ ಅವರು, ಅಥವಾ ಯಾರಿಗೆ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರುತ್ತೆ ಅವರು, ಫ್ಯಾಮಿಲಿಯಲ್ಲಿ ಯಾರಿಗೆ ಬಂದಿದ್ರು ಅದಕ್ಕಿಂತ 10 ವರ್ಷ ಮುಂಚೆಯಿಂದ ಸ್ಕ್ರೀನಿಂಗ್ ಶುರು ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು 50 ವರ್ಷ ಮೇಲಾಗಿರೋರು ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಬೇಕು. ಆಮೇಲೆ 40 ವರ್ಷ ಮೇಲಿರೋರು ಮತ್ತು ಏನೇನು ಇದೆಲ್ಲ ಲಕ್ಷಣಗಳು ಹೇಳಿದ್ದೀವಿ ಈಗ, ಮೋಷನಲ್ಲಿ ಬ್ಲೀಡಿಂಗ್ ಬರೋದಾಗಲಿ, ದಿನೇ ಕಾನ್ಸ್ಟಿಪೇಷನ್ ಹೆಚ್ಚಾಗೋದಾಗಲಿ, ಮತ್ತು ಹಿಮೋಗ್ಲೋಬಿನ್ ಡ್ರಾಪ್ ಆಗಿ ಅನಿಮಿಯಾ ಆಗೋದಾಗಲಿ, ಮತ್ತು ಮೋಷನ್ಗೆ ಹೋಗಾದ್ಮೇಲೂ ಹೊಟ್ಟೆ ಖಾಲಿಯಾಗಿದೆ ಅಂತ ಅನಿಸ್ತಿಲ್ದೇ ಇರೋದಾಗಲಿ, 40 ವರ್ಷ ಮೇಲ್ಪಟ್ಟು ಮತ್ತು ವೆಯ್ಟ್ ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ ಇವರು ಕೂಡ ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಬೇಕು. ಯಾಕೆಂದರೆ ಆವಾಗ ಅರ್ಲಿ ಸ್ಟೇಜಲ್ಲಿ ಕೊಲೋರೆಕ್ಟಲ್ ಕ್ಯಾನ್ಸರ್ ಪಿಕ್ ಆದರೆ ಪೂರ್ತಿಯಾಗಿ ಟ್ರೀಟ್ಮೆಂಟ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಸರ್ಜರಿ ವೈಸ್ ಬಂತು ಅಂತ ಹೇಳಿದ್ರೆ, ರೋಬೋಟಿಕ್ ಸರ್ಜರಿ ಅಡ್ವಾಂಟೇಜಿಂದ ನಾವು ಫುಲ್ ಫೈನ್ ಪ್ರೆಸಿಷನ್ನಿಂದ ಸರ್ಜರಿ ಮಾಡಿ ಪೂರ್ತಿಯಾಗಿ ಕ್ಲಿಯರೆನ್ಸ್ ಮಾಡೋವಂಥ ಕೆಲಸ ಮಾಡ್ಬೋದು, ಜೊತೆಗೆ ಬೇಗನೂ ರಿಕವರಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಲೋನ್ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಅದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಅದರಲ್ಲೂ ಕೂಡ ರೋಬೋಟಿಕ್ ಸರ್ಜರಿ ಎಷ್ಟು ಇದಕ್ಕೆ ಸಹಾಯಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರುಳಿನ ಕ್ಯಾನ್ಸರ್, ಅದರಲ್ಲೂ ದೊಡ್ಡ ಕರುಳಿನಲ್ಲಿ ಉಂಟಾಗುವಂಥ ಈ ಒಂದು ಕ್ಯಾನ್ಸರ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.